ओम तस्य ज्ञानाञ्जनशलाकया चक्षुर्चैतन्यावृतं येन भूतले स्वयं भूर्भुवः कदा मह्यं ददाति सवदान्तिकं वन्देऽहं श्रीगुरो श्रीयुतापदकमलं श्रीगुरोन् वैष्णवाञ्च श्रीरूपं साग्रजातं सगणरघुनाथान्वितं तं सजीवं साद्वैतं सावधूतं पर्यनासितं कृष्णचैतन्यदेवं श्रीराधा कृष्णपादां स कृष्णकरुणा सिन्धु दीनबन्धु जगत्पते गोपेश गोपिका कान्ता राधा कान्ता नमोऽस्तुते तप्तकाञ्चन गौराङ्गी राधे वृन्दावनेश्वरि वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपासिन्धुभ्येव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौरभक्तवृंद हरे कृष्ण 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 हरे 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 राम 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 हरे हरे। हरे कृष्ण। ಶ್ರೀಮದ್ ಭಗವದ್ಗೀತಾ ಅಧ್ಯಾಯ 1 ಶ್ಲೋಕ 29. ಗೀತಧ್ಯಾಯನಶೀಲಸ್ಯ ನೈವ ಸಂತಿ ಪಾಪಾನಿ ಪೂರ್ವಜನ್ಮಕೃತಾನಿ ಚ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಮಲಿನೇ ಮೋಚನಂ ಪುಂಸಾ ಜಲಸ್ನಾನಂ ದಿನೇ ದಿನೇ ಸಕೃದ್ಗೀತಾಮೃತಸ್ನಾನಂ ಸಂಸಾರಮಲನಾಶನಂ ಗೀತಾಸು ಶಾಸ್ತ್ರ ವಿಸ್ತರೆ ಯಾ ಸ್ವಯಂ ಪದ್ಮನಾಭಸ್ಯ ಮುಖಂ ಪದ್ಮಾದಿನೀಶ್ರುತ ಭಾರತಾಮೃತ ಸರ್ವಸ್ವಂ ವಿಷ್ಣು ಭಕ್ತಾದಿನೀಶ್ರುತಂ ಗೀತಾ ಗಂಗೋದಕಂ ಪೀತ್ವಾ ಪುನರ್ಜನ್ಮ ನ ವಿದ್ಯತೆ ಸರ್ವೋಪನಿಷತೋ ಗಾವೋ ದೂತಾ ಗೋಪಾಲನಂದನ ಪಾರ್ಥೋ ವತ್ಸಾ ಸುಧೀರ್ಭೋಕ್ತಾ ಬುದ್ಧಗೀತಾಮೃತಮಃ ಏಕಂ ಶಾಸ್ತ್ರಂ ದೇವಕೀ ಪುತ್ರಗೀತಂ ಏಕೋ ದೇವೋ ದೇವಕೀ ಪುತ್ರ ಏವ एको मंत्रस्य नामानि यानि कर्मैप्यकं तस्य देवस्य सेवा। वेपतश्च शरीरे मे रोम अर्षश्च जायते गाण्डीवं संसते अस्ता त्वच्चैव परिदह्यते ನನ್ನ ಶರೀರವು ಕಂಪಿಸುತ್ತಿದೆ, ಕೂದಲು ನಿಮಿರುತ್ತಿದೆ, ಗಾಂಡೀವಧನಸ್ಸು ಕೈಯಿಂದ ಜಾರುತ್ತಿದೆ, ನನ್ನ ಚರ್ಮವು ಉರಿಯುತ್ತಿದೆ. ಸೊ ಅರ್ಜುನಿಗೆ ಮತ್ತೆ ಈ 3 ಶ್ಲೋಕ ಹೇಳಿದ್ನಲ್ಲ, ಈ 3 ಶ್ಲೋಕಗಳು ಕೂಡ ಅರ್ಜುನಿಗೆ ಆದಂತ ಅವನ ದೇಹದಲ್ಲಾದಂಥ ಚೇಂಜಸ್, ಅವನ ದೇಹದಲ್ಲಾಗದಂಥ ಲಕ್ಷಣಗಳು, ಅವನಿಗೆ ಬಂದಂಥ ಕರುಣೆಯಿಂದ ಅವನ ದೇಹದಲ್ಲಿ ಲಕ್ಷಣ ಕಾಣಿಸ್ಕೊತಾ ಇದ್ದಾವೆ. ಆ ಲಕ್ಷಣದಲ್ಲಿ ಅವನ ಶರೀರ ಕಂಪಿಸ್ತಾ ಇದೆ. ಅವನು ಮುಂದೆ ಹೇಳ್ತಾನೆ, ಅವನ ಶರೀರ ಏನಾಗ್ತಾ ಇದೆ, ಕಂಪನ ಆಗ್ತಾ ಇದೆ. ಕೂದಲು, ಮೈ ಮೇಲಿರೋಂಥ ಕೂದಲು ಏನಾಗ್ತಾ ಇದೆ, ಒಂದ್ ರೀತಿ ನಿಂತ್ಕೋತಾ ಇದೆ, ನೆಟ್ಟಿಗೆ ನಿಂತ್ಕೋತಾ ಇದೆ ಅಂದ್ರೆ ಅರ್ಥ ಒಂಥರ ರೋಮಾಂಚನ ಆಗ್ತಾ ಇದೆ, ಆಶ್ಚರ್ಯ ಆಗ್ತಾ ಇದೆ, ಅವನಿಗೆ ಭಯ ಆಗ್ತಾ ಇದೆ ಅನ್ನೋದಕ್ಕೆ ಕೂದಲು ನಿಂತ್ಕೋತಾ ಇದೆ. ಗಾಂಡೀವ ಧನಸ್ಸು ಕೈಯಿಂದ ಜಾರುತ್ತಿದೆ. ಅವನು ಗಾಂಡೀವ ಧನಸ್ಸು ಅರ್ಜುನಂದು ಕೈಯಿಂದ ಯಾವತ್ತೂ ಸ್ಲಿಪ್ ಆಗಿದ್ದೇ ಇಲ್ಲ. ಜಾರುತ್ತಿದೆ ಅಂದ್ರೆ ಅರ್ಥ ಏನು, ಅರ್ಜುನನ ಕೈಯಿಂದ ಯಾವತ್ತು ಗಾಂಡೀವ ಧನಸ್ಸು ಅದು ಜಾರ್ಕೊಂಡಿದ್ದು ಪ್ರಮೇಯನೇ ಇಲ್ಲ, ಸಂದರ್ಭನೇ ಇರಲಿಲ್ಲ. ಸೊ ಈ ಟೈಮಲ್ಲಿ ಅವನಿಗೆ ಏನಾಗಿದೆ, ಗಾಂಡೀವ ಧನಸ್ಸು ಅವನ ಕೈಯಿಂದ ಜಾರ್ತಾ ಇದೆ, ಮತ್ತೆ ಅವನ ಚರ್ಮ ಉರಿತಾ ಇದೆ. ಅಂದ್ರೆ ಅರ್ಥ ಏನು,
ಅವನ ದೇಹದಲ್ಲಿ ತುಂಬಾ ಹೀಟ್ ಇದೆ. ಅವನ ದೇಹ ಏನಾಗ್ತಾ ಇದೆ, ತುಂಬಾ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಅರ್ಥ ಏನೋ, ಅವನಲ್ಲಿ ಚೇಂಜಸ್ ಆಗ್ತಾ ಇದೆ. ಇದೆಲ್ಲ ದೇಹದ ಲಕ್ಷಣಗಳು, ದೇಹದಲ್ಲಾಗದಂಥ ಲಕ್ಷಣಗಳು. ಅವನಿಗೆ ದೇಹದ ಕರುಣೆ ಬಂದಾಗ ಇದೆಲ್ಲ ಆಗಂತ ಲಕ್ಷಣಗಳು. ಈ ಲಕ್ಷಣಗಳು ಪ್ರಭುಪಾದ ಹೇಳ್ತಾರೆ, ಈ ಲಕ್ಷಣಗಳು ಎರಡನೇ ಭಾವಾರ್ಥ ಮಾಡೋಣ. ಶರೀರದ ಕಂಪನ ಮತ್ತು ರೋಮಾಂಚನಗಳಲ್ಲಿ 2 ವಿಧ. ಈ ತರ ಆಗಂತ ಇದರಲ್ಲಿ 2 ರೀತಿ ಇದೆ. 2 ರೀತಿಯ ಸಂದರ್ಭದಲ್ಲಿ ಆಗುತ್ತೆ. ವಿಶೇಷ ಆಧ್ಯಾತ್ಮಿಕ ಅಶ್ವನ್ಮಾದದಿಂದ ಅಥವಾ ಲೌಕಿಕ ಸನ್ನಿವೇಶದಲ್ಲಿ ಮಹಾಭಯದಿಂದ ಇವು ಅನುಭವ ಆಗುತ್ತವೆ. 2 ಸಂದರ್ಭದಲ್ಲಿ ಈ ತರ ಆಗ್ತವೆ. ಈ ತರ ಎಲ್ಲ ಲಕ್ಷಣಗಳು ಕಾಣಿಸ್ಕೊತಾರೆ. ಒಂದು ಆಧ್ಯಾತ್ಮಿಕ, ದಿವ್ಯವಾಗಿರಂತ ಆಧ್ಯಾತ್ಮಿಕದಲ್ಲಿ ಅವನು ಅಶ್ವನ್ಮಾದ ತುಂಬಾ ವರ್ಷ ಆದಾಗ ಈ ತರ ಆಗ್ತವೆ. ಅಷ್ಟವಿಕಾರ ಅಂತ ಹೇಳಲ್ವಾ, ಆ ತರ. ಸೊ ಭಕ್ತನಿಗೂ ಕೆಲವೊಂದ್ಸರಿ ಆಗ್ತವೆ. ಅವನು ತಲೆ ಸುತ್ತ ಬೀಳ್ತಾ ಇರ್ತಾನೆ, ಬೆವರ್ತಾ ಇರ್ತಾನೆ, ತೊದಲು ಮಾತಾಡ್ತಾ ಇರ್ತಾನೆ. ಅವನ ಕೈಲಿ ಯಾವುದು ವಸ್ತುಗಳು ನಿಂತ್ಕೊಳ್ತಾ ಇರಲ್ಲ. ಸೊ ಇದು ಆಗ್ತವೆ. ಇದು ಕೆಲವೊಂದ್ಸರಿ ಅವನು ತುಂಬಾ ಅತಿರೇಕಕ್ಕೆ ಹೋದಾಗ, ಯಾವಾಗ ಆಧ್ಯಾತ್ಮಿಕ ಜೀವನದಲ್ಲಿ ತುಂಬಾ ಅತಿರೇಕಕ್ಕೆ ಹೋದಾಗ, ಅವನ್ ಗಾಢವಾಗಿ ಅದರಲ್ಲಿ ಮಗ್ನ ಆಗ್ಬಿಟ್ಟಾಗ. ಸೊ ಅಂದ್ರೆ ನಾವು ಮೂರ್ಛೆ ಬಂದು ಬೀಳ್ತೀವಲ್ಲ, ಕೆಲವೊಂದ್ಸರಿ ಆಗುತ್ತೆ. ಅತಿಯಾಗಿರಂತ ಭಗವಂತನ ಮೇಲೆ ಅತಿಯಾಗಿರಂತ ಒಂದು ಇದಾದಾಗೆ ಆಗುತ್ತೆ. ಇದು ಆಗ್ಬೇಕು, ಈ ತರದ್ದು ಆಗ್ಬೇಕು. ಇದು ಆಧ್ಯಾತ್ಮಿಕ ಲಕ್ಷಣ. ಒಳ್ಳೇದು, ತುಂಬಾ ಒಳ್ಳೇದು ಈ ತರ ಆದ್ರೆ. ಇದರಿಂದ ಈ ತರ ಆದ್ರೆ ಅವ್ರಿಗೇನು ತೊಂದರೆ ಆಗಲ್ಲ, ಅದರಿಂದ ಮುಂದೆ ಅವನಿಗೇನು ತೊಂದರೆ ಆಗಲ್ಲ. ಆದ್ರೆ ಲೌಕಿಕವಾಗಿ ಇನ್ನೊಂದು ತರ ಇದೆ, ಲೌಕಿಕ ಭಯ, ಲೌಕಿಕ ಸನ್ನಿವೇಶ. ಅಂದ್ರೆ ಯಾವುದೇ ಒಂದು ಲೌಕಿಕವಾಗಿರಂತ ಭಯ ಬಂದ ಏರ್ಪಟ್ಟಾಗ ಸನ್ನಿವೇಶಗಳು ಏರ್ಪಡುತ್ತೆ ನೋಡಿ. ಈಗ ನಮ್ಮ ಮನೆಯವ್ರಿಗೆ ಇದ್ದಕ್ಕಿದ್ದಂಗೆ ತುಂಬಾ ಕಾಯಿಲೆ ಬರುತ್ತೆ, ಇದಕ್ಕಿದ್ದಂಗೆ ಅವನಿಗೆ ಮೂರ್ಛೆ ಹೋಗ್ಬಿಡ್ತಾರೆ. ಅಂತ ಟೈಮಲ್ಲಿ ಇದೆಲ್ಲ ಆಗುತ್ತೆ. ನಮ್ಗೆ ಬಾಡಿ ನಡ್ಗಕ್ಕೆ ಶುರು ಆಗುತ್ತೆ, ಕೈ ಕಾಲೆಲ್ಲ ನಡುಗ್ತಾ ಇರ್ತವೆ. ಗಾಂಡೀವ ಧನುಸ್ಸು ಅದು ಸರಿ, ನಮ್ಗೆ ಆ ಥರ ಬಂದಿದ್ದ ತಕ್ಷಣ ನಮ್ಗೆ ಮೂರ್ಛೆ ಬಂದು ಬೀಳ್ತಾ ಇರ್ತೀವಿ. ನಮ್ಮೆಲ್ಲ ಇದ್ದಂಥ ಕೈಗಳು ದಬ್ಬ ಅಂತ ಬಿಟ್ಬಿಡ್ತೀವಿ. ನೋಡಿದ್ದೀರಾ? ಈ ನೀವು ಎಲ್ಲ ಜಾಸ್ತಿ ಟಿವಿ ಸೀರಿಯಲ್ಗಳೆಲ್ಲ ನೋಡಿದಾಗ ಗೊತ್ತಾ, ಯಾರು ಏನಾದ್ರೆ ಕೈ ಬಿಟ್ಬಿಡ್ತಾರೆ ತಪ್ಪ ಅಂತ, ಗ್ಲಾಸ್ ಹೊಡೆದೋಗುತ್ತೆ. ಆ ಥರ ಅಂದ್ರೆ ಅದು ನಿಜ ಲಕ್ಷಣ. ಅದು ಆ್ಯಕ್ಚುಲಿ ಮನಸ್ಸಲ್ಲಿ ತುಂಬಾ ಆದಾಗ, ಮನ್ಸಿಗೆ ಆ ಥರ ಆದಾಗ ನಮ್ದು ಯಾವುದೇ ಅಂಗಗಳು ಕೆಲಸ ಮಾಡಲ್ಲ, ತುಂಬಾ ಅತಿಯಾಗಿ ಆದಾಗ. ಸೊ ಆ ಥರ ಆಗುತ್ತೆ. ಸೊ ನಮ್ದು ಆಮೇಲೆ ಬೆವರ್ತಾ ಇರ್ತೀವಿ. ಬೆವರದ ಯಾಕೆ ಬೆವರ್ತೀವಿ? ಒಳಗಡೆ ಹೀಟ್ ಜಾಸ್ತಿ ಇರ್ತಾನೆ. ಸೊ ಮೈಯೆಲ್ಲ ಒಂದು ರೀತಿ ಹೀಟ್ ಆಗುತ್ತೆ. ಸೊ ಇದೆಲ್ಲ ಲೌಕಿಕವಾಗಿ ಆಗುತ್ತೆ. ಲೌಕಿಕವಾಗಿ ಆಗೋದು ಯಾವ ಸನ್ನಿವೇಶ? ಇಲ್ಲ ಭಯ ಆಗ್ಬೋದು, ಇಲ್ಲ ಯಾವ್ದಾರ ವಿಶೇಷ ಸಂದರ್ಭಗಳು ಇಲ್ಲಿ ಇರ್ಬೋದು. ನಮ್ಮ ಕಡೆಯವರು ತುಂಬಾ ಮೋಹ ಪಟ್ಟವರು, ಏನೋ ಅವ್ರಿಗೇನೋ ಹೆಚ್ಚು ಕಡಿಮೆ ಆದಾಗ ಆಗ್ಬೋದು ನೋಡಿ. ಹಿಂಗಾದದ್ದು ನಮ್ಮ ಕಡೆಯವ್ರು ಆದಾಗ ಮಾತ್ರ ನಮ್ಗಾಗುತ್ತೆ. ಪಕ್ಕದ ಮನೆಯವ್ನಿಗಾಗಲ್ಲ ಇದು. ಪಕ್ಕದ ಮನೆ ನಿಂತಿದ್ರೆ ಅವ್ನಿಗಾಗತ್ತ ಇದು. ಯಾಕ ಇದ್ರ ಕತೆ, ಸುಮ್ಮನೆ ಏನಾಗಿಲ್ಲ ಅಂತ ಅವ್ನು ಸುಮ್ಮನೆ ಇರ್ತಾನೆ. ಸುಮ್ಮನೆ ಇಸ್ಬಿಟ್ಟು ಅವನೇ ಒಂದು ವ್ಯವಸ್ಥೆ ಮಾಡ್ತಾನೆ, ಇಲ್ಲ ಆಟೋ ಕಳಿಸ್ತಾನೆ, ಇಲ್ಲ ಎತ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾರೆ, ಅವನೇನೋ ಟ್ರೀಟ್ಮೆಂಟ್ ಕೊಡ್ತಾನೆ, ಏನೋ ಅವ್ನು ಮಾಡ್ತಾನೆ. ನಮಗೆ ನಡೀತಾ ಇರ್ತೀವಿ ನಮ್ಮ ಕಡೆ ಆದಾಗ. ಯಾಕಿದು? ಇಬ್ರಿಗೂ ಒಂದೇ ಪೊಸಿಷನ್ ತಾನೇ ನೋಡ್ತಾ ಇರೋ ಸನ್ನಿವೇಶ. ಅವನು ಮೂರ್ಛೆ ಬಂದಿದ್ದು ಬೀಳ್ತಾ ನೋಡ್ತಾ ಇದ್ದಾನೆ, ಅವನಿಗೂ ಹಾವು ಕಚ್ಚಿದ್ ನೋಡ್ತಾ ಇದ್ದಾನೆ. ಅದೇ ಇವನಿಗೆ ಮಾತ್ರ ಆಗ್ತಾ ಇದೆ, ಅವನಿಗೆ ಆಗ್ತಾ ಇಲ್ಲ. ಯಾಕೆ? ಅವನಿಗಿದ್ದಂತ ಆ ಪ್ರೀತಿ, ಅವನಿಗಿದ್ದಂತ ಅವನ ಮೇಲೆ ಇದ್ದಂತ ಅಟ್ಯಾಚ್ಮೆಂಟು, ಪ್ರೀತಿ, ಮೋಹ, ಅದರಿಂದ ಆಗ್ತಾ ಇರೋದು. ಅವ್ರ ಮನೇಲಿ ಅವನಿಗಾದ್ರೆ ಅವನಿಗಾಗುತ್ತೆ, ನಮ್ಗಾಗಲ್ಲ. ಅವಾಗ ಅವ್ರ ಮನೇಲಿ ಆದಾಗ ಅವನಿಗಾಗುತ್ತೆ ಆ ಥರ, ನಮ್ಗಾಗಲ್ಲ. ಯಾಕೆ? ಅವನಿಗೆ ಅಟ್ಯಾಚ್ಮೆಂಟ್ ಅಲ್ಲಿ. ಸೊ ಏನ್ ಮಾಡಿದೀವಿ ನಾವು? ನಮ್ಮ ದೇಹದ ಸಂಬಂಧದಿಂದ ನಾವು ಏನ್ ಮಾಡಿದೀವಿ? ಅಟ್ಯಾಚ್ಮೆಂಟ್ನ ಬೆಳೆಸ್ಕೊಂಡಿದ್ದೀವಿ. ನೋಡಿ, ಮನುಷ್ಯ ದೃಷ್ಟಿಯಲ್ಲಿ ನೋಡಿದ್ರೆ ಎಲ್ಲರೂ ಒಂದೇ ಆಗಿದ್ರು. ಅವನು ಒಂದೇ, ಇವನು ಒಂದೇ ಆಗಿದ್ದ. ಮನುಷ್ಯನ ತರ ದೃಷ್ಟಿಯಿಂದ ನೋಡಿದಾಗ ಏನು ವ್ಯತ್ಯಾಸ ಇಲ್ಲ. ಆದ್ರೆ ನಾವ್ ಯಾಕೆ ಅವನ್ನ ಇದ್ ಮಾಡ್ತಾ ಇದ್ದೀವಿ? ಅವನು ನನ್ನ ದೇಹದಿಂದ ಸಂಬಂಧ, ನನಗೆ ಅವನು ಇದು ಅಟ್ಯಾಚ್ ಇದು ಅಂತ ಅನ್ನೋದಕ್ಕೆ ನಾವು ಈ ತರ ಬೆಳೆಸ್ಕೊಂಡ್ಬಿಟ್ಟಿರೋದು. ಅವಾಗ ಮಾತ್ರ ಈ ತರ ಆಗುತ್ತೆ. ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಈ ತರ ಆಗಲ್ಲ ಅವನು. ಅದಕ್ಕೆ ಪಂಡಿತ ಸಮದರ್ಶನ ಏನು, ಒಬ್ಬ ಪಂಡಿತ ಆಗಿರೋನು ಎಲ್ಲಾನು ಕೂಡ ಸಮದೃಷ್ಟಿಯಿಂದ ನೋಡ್ತಾನೆ. ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಇರೋನ್ಗೆ ಇದು ಆಗೋದಿಲ್ಲ. ಯಾಕೆಂದ್ರೆ ಅವ್ನು ಗೊತ್ತು, ಆಧ್ಯಾತ್ಮಿಕ ಜೀವಕ್ಕೆ ಈ ತರ ಎಲ್ಲ ಆಗದೆ. ಅದು ನಮ್ಮ ಮನೆಯವ್ರಿಗಾದ್ರೂ ಒಂದೇ, ಬೇರೆಯವ್ರಿಗಾದ್ರೂ ಒಂದೇ ಅನ್ನೋದು ಭಾವನೆ ಅವನಿಗಿರುತ್ತೆ ಆಧ್ಯಾತ್ಮಿಕ ಸನ್ನಿವೇಶದಲ್ಲಿ. ಆ ಸನ್ನಿವೇಶದಲ್ಲಿ ಆಗೋದು, ಆಧ್ಯಾತ್ಮಿಕ ಸನ್ನಿವೇಶದಲ್ಲಿ ಆಗ್ತಾ ಇರೋದು. ಯಾಕೆಂದ್ರೆ ಕೃಷ್ಣನ ಬಗ್ಗೆ ಮೋಹ, ಕೃಷ್ಣನ ಬಗ್ಗೆ ಅತಿಯಾದ ಪ್ರೀತಿಯಿಂದ ಆಗ್ತಾ ಇರೋದು ಅದು.
ಅವನಿಗಾಗ್ತಾ ಇರೋದು. ಕೃಷ್ಣ ಪ್ರಜ್ಞೆಲಿ, ಈವನ್ ಕೃಷ್ಣ ಪ್ರಜ್ಞೆಲಿ ನಾವು ಒಂದೇ ಕಡೆ ಇದ್ರು ಕೂಡ ಆ ಥರ ಟೈಮ್ ಆಗ್ಬಿಟ್ಟಾಗ ನಮ್ಗೆ ತುಂಬ ಗಾಬರಿ ಏನು ಆಗ್ಬಿಡಲ್ಲ, ತುಂಬ ಆ ಥರ ಏನು ಆಗ್ಬಿಡಲ್ಲ. ನಮಗೆ ಸ್ವಲ್ಪ ಪ್ರಜ್ಞೆ ಇದ್ದು ಅವ್ರನ್ನ ನಾವು ಉಪಚಾರ ಮಾಡಕ್ ನೋಡ್ತೀವಿ ಅಷ್ಟೇ. ಯಾಕೆ ಅಂತಂದ್ರೆ ವಿಷಯ ಗೊತ್ತಿರುತ್ತೆ, ಅದು ವಿಷಯ ಅವನಿಗೆ ತಿಳ್ಕೊಂಡಿರ್ತಾನೆ. ಭಕ್ತಿ ಇರುತ್ತೆ, ಭಗವಂತನ ಮೇಲೆ ಭಕ್ತಿ ಇರೋದ್ರಿಂದ ಭಗವಂತ ಕಾಪಾಡ್ತಾನೆ. ಇಲ್ಲ ಭಗವಂತನ ಕಡೆಯಿಂದ ಏನಾಗ್ಬೇಕು, ನಾವೇನು ಮಾಡೋಕ್ಕಾಗಲ್ಲ. ಇದಕ್ಕೆ ಏನು ನಾವು ಟ್ರೀಟ್ಮೆಂಟ್ ಮಾಡ್ಬೇಕು, ಏನು ಸ್ವಲ್ಪ ನಮ್ಮ ಕೆಲಸ ಮಾಡ್ಬೇಕು, ಅದು ಮಾಡೋಣ ಅಂತ ಹೇಳ್ತಾರೆ. ಈ ತರ ಪೂರ್ಣವಾಗಿ ಈ ತರ ಇಟ್ಪಟ್ಕೊಂಡು ಅವರು ಲೌಕಿಕ ಮೋಹದಲಾದಂತ ಆಗಲ್ಲ. ಈ ಸನ್ನಿವೇಶದಲ್ಲಿ ಅರ್ಜುನಲ್ಲಿ ಕಾಣೋದು ಲೌಕಿಕ ಭಯ. ಸೊ ಏನು ಅರ್ಜುನಿಗೆ ಆಗ್ತಾ ಇದ್ದಾನೆ, ಅರ್ಜುನಿಗೆ ಆಗ್ತಾ ಇರತ್ತ ನಾವು ಡಿಸ್ಕಸ್ ಮಾಡ್ತಾ ಇರೋದು. ಅರ್ಜುನಿಗೆ ಆಗ್ತಾ ಇದ್ರ ಇದು ಯಾವ ಭಯ? ಅವನ್ಗೆ ಲೌಕಿಕ ಅಂತ ಭಯ. ಆಧ್ಯಾತ್ಮಿಕದಲ್ಲಿ ಏನಿದೆ, ಇಲ್ಲಿ ಕೃಷ್ಣ ನಿಂತಿದ್ದಾನ ಅಷ್ಟೇ, ಅವನಿದ್ದಕ್ಕೇನಂತೂ ಆಗ್ತಾ ಇಲ್ಲ. ಸೊ ಯಾವಾಗ ಅವ್ನು ಯುದ್ಧ ಮಾಡ್ಬೇಕು ಅಂತ ಬಂದ, ಅವ್ರೆಲ್ರೂ ಸಂಹಾರ ಮಾಡ್ಬೇಕು ಅಂತ ನೋಡ್ದ, ಅವ್ರಿಗೆ ಆಗಿದ್ದೀರಿ. ಅಂದರೆ ಪ್ರಾಣ ನಷ್ಟದ ಲಕ್ಷಣಗಳು. ಯಾರ ಪ್ರಾಣ ನಷ್ಟ? ಅವನ್ ಪ್ರಾಣ ನಷ್ಟಕ್ಕೆಲ್ಲ ಆಗ್ತಾ ಇರೋದು ಅವನಿಗೆ. ಅಲ್ಲಿ ನಿಂತಿರೋಂತ ನಾವು ನೆಂಟರಿಷ್ಟರ ಪ್ರಾಣದ ಭಯದಿಂದ ಅವ್ನಿಗೆ ಈ ತರ ಆಗ್ತಾ ಇರೋದು. ಅವ್ರಿಗೇನಾಗುತ್ತೆ ಅನ್ಬಿಟ್ಟು ಇವ್ರಲ್ಲಿ ಚೇಂಜಸ್ ಆಗ್ತಾ ಇರೋದು, ಲಕ್ಷಣಗಳು ಈ ತರ ಕಾಣಿಸ್ಕೊಳ್ಳೋದು. ಇಂತಹ ಲಕ್ಷಣಗಳಿಂದಲೂ ಇದು ಸ್ಪಷ್ಟವಾಗುತ್ತದೆ, ಇತರ ಲಕ್ಷಣಗಳಿಂದಲೂ ಇದು ಸ್ಪಷ್ಟವಾಗುತ್ತದೆ. ಅವನು ಎಷ್ಟು ತಾಳ್ಮೆಗೆಟ್ಟಿದ್ದನೆಂದರೆ ಅವನ ಪ್ರಸಿದ್ಧ ಧನಸ್ಸು ಗಾಂಡೀವ ಅವನ ಕೈಯಿಂದ ಜಾರುತ್ತಿತ್ತು. ಎಷ್ಟೊಂದು ತಾಳ್ಮೆಗೆಟ್ಟಿದ್ದ ಅಂತಂದ್ರೆ ಅವನ್ ಗಾಂಡೀವ ಧನಸ್ಸು ಅವನ ಕೈಯಿಂದ ಜಾರ್ಕೊತಾ ಇತ್ತು. ಯಾಕೆಂದ್ರೆ ಬಿಲ್ ಇಟ್ಕೊಂಡಿದ್ದ, ಅವನ ಬಿಲ್ ಬಾಣ ಬಿಡಕ್ಕೆ ಅಂತ ಗಾಂಡೀವ ಕೈ ಇಟ್ಕೊಂಡಿದ್ದ. ಆಲ್ರೆಡಿ ಹೆಗಲ ಮೇಲೆ ಇರ್ಲಿಲ್ಲ, ಇನ್ನ ಕೆಳಗಡೆ ಇರ್ಲಿಲ್ಲ, ಇಟ್ಕೊಂಡಿದ್ದ. ಇಟ್ಕೊಂಡಿದ್ದಂತ ಧನುಸ್ಸನ್ನು ಇಟ್ಕೊಂಡೇ ಮಾತಾಡ್ತಾ ಇರೋದು ಇವನು. ಸೊ ಯಾವಾಗ ಇವನು ಈ ತರ ಆಯ್ತು, ಇವನಲ್ಲಿ ಚೇಂಜಸ್ ಈ ತರ ಎಲ್ಲ ಕಂಪನ ಈ ತರ ಎಲ್ಲ ಶುರು ಆಯ್ತು, ಅವನ ಕೈಯಿಂದ ಅದು ಜಾರ್ಕೊಳಕ್ಕೆ ಶುರು ಆಯ್ತು. ಅಂದ್ರೆ ಬೆವರ್ತಾ ಇದ್ದ ಒಂದು, ಮತ್ತೆ ಬಿಗಿ ಇರ್ಲಿಲ್ಲ. ಬಾಣ ಬಿಡ್ಬೇಕಾದ್ರೆ ಬಿಗಿ ಇರ್ಬೇಕು ತಾನೆ, ಅದು ಬಿಗಿ ಇರ್ಲಿಲ್ಲ ಅವನಲ್ಲಿ. ಸೊ ಹಂಗಾಗಿ ಅದು ಕೈಯಿಂದ ಜಾರ್ಕೊತಾ ಇತ್ತು ಅಂತ. ಅವನೊಳಗಿನ ಹೃದಯವು ಉರಿಯುತ್ತಿದ್ದರಿಂದ ಚರ್ಮವು ಉರಿಯುತ್ತಿದೆ ಎನಿಸಿತು. ಅವನು ಒಳಗಡೆ ಚರ್ಮ ಯಾಕೆ ಉರಿತಾ ಇದ್ದೆ? ಅವನು ಒಳಗಡೆ ಉರಿ ಆಗಿದೆ, ಒಳಗಡೆ ಅವನು ದೇಹದ ಒಳಗಡೆ ಅವನಿಗೆ ತುಂಬಾ ಹೀಟ್ ಆಗಿದೆ, ಅದಕ್ಕೋಸ್ಕರ. ಇವೆಲ್ಲವೂ ಬದುಕನ್ನು ಕುರಿತು ಲೌಕಿಕ ಕಲ್ಪನೆಯಿಂದ ಉಂಟಾದಂಥವು. ಇವೆಲ್ಲ ಏನಿದಾವೆ, ಈ ಬದುಕಿನ ಕುರಿತು ನಾವು ಏನ್ ಲೌಕಿಕವಾಗಿ ಚಿಂತೆ ಮಾಡ್ತೀವಲ್ಲ, ಲೌಕಿಕವಾಗಿ ಮೋಹ ಪಡ್ತೀವಲ್ಲ, ಇದಕ್ಕಾಗಂಥದ್ದು. ಹಂಗಾದ್ರೆ ನಮ್ಗೆ ಲೌಕಿಕ ಮೋಹ ಆಗ್ಬಾರ್ದಾ? ಬೇಕಾಗಿಲ್ಲ. ಲೌಕಿಕ ಮೋಹ ಆಗ್ಬಿಟ್ಟು ಏನ್ ಮಾಡ್ತೀರಾ ನೀವು? ಆತರ ತುಂಬಾ ಅತಿಯಾಗಿ ನೀವು ಅಟ್ಯಾಚ್ಮೆಂಟ್ ಇಟ್ಕೊಳ್ಳೋದು ಬೇಕಾಗಿಲ್ಲ. ಏನ ಆಯ್ತಾ, ಕಾರ್ಯ ಮಾಡಿ. ಅದಕ್ಕೇನ್ ಮಾಡ್ಬೇಕೋ ಮಾಡಿ. ತುಂಬಾ ಮೋಹ ಪಟ್ಕೊಂಡು ಇವರೇನ ಇಲ್ಲಾಂದ್ರೆ ಸರ್ವಸ್ವ ಅನ್ನೋ ಭಾವನೆಯಿಂದ ಅವ್ರನ್ನ ನೋಡ್ಬೇಡಿ ನೀವು. ಆತರ ಹಂಗಾದಾಗ ಏನಾಗುತ್ತೆ, ನಮ್ಗೆ ಆ ಒಂದು ಸನ್ನಿವೇಶನ ಎದುರಿಸಕ್ ಆಗೋದಿಲ್ಲ. ಮತ್ತೆ ಮೋಹ ಏನಾಗುತ್ತೆ, ಮತ್ತೆ ಮತ್ತೆ ಬೆಳೀತಾ ಇರುತ್ತೆ. ತಾಯಿಯಂದ್ರಿಗಂತೂ ಜಾಸ್ತಿ ಮಕ್ಳ ಮೇಲೆ ಏನೋ ಒಂಚೂರು ಅದಕ್ಕೆ ಅಂದ್ಬಿಡ್ತಾರತ್ತೆ. ಒಂದೇ ಸರಿ ಉಸಿರು ಜೋರಾಗಿ ಎಳೆದ್ಬಿಡ್ತಾರೆ, ಉಸಿರು ಹಾಕೊಂಡು ಪ್ರಾಣ ಹೋಗೋಂಥ ಸಂದರ್ಭನೂ ಬಂದ್ಬಿಡುತ್ತೆ. ಹಾರ್ಟ್ ಅಟ್ಯಾಕ್ ಆಗೋ ಸಂದರ್ಭ ಈಗಿನ ಕಾಲದಲ್ಲಿ ತುಂಬಾ ಹಾರ್ಟ್ ಅಟ್ಯಾಕ್. ಯಾಕೆ? ಅಲ್ಲಿ ಈ ಒಂದು ಲೌಕಿಕ ಮೋಹ ಇಟ್ಕೊಂಡಿರೋದು. ಇದು ಹಿಂದೆ ಕಡೆ ಸ್ವಲ್ಪ ಇರ್ಲಿಲ್ಲ. ನಮ್ಮ ಕಾಲ ಸ್ವಲ್ಪ ನಮ್ಮ ಇದ್ರ ಕಾಲದಲ್ಲಿ ಇಷ್ಟೊಂದು ಇದಿರ್ತಿರ್ಲಿಲ್ಲ. ಈ ಊಟ ತಿನ್ಲಿಲ್ಲ ಅಂದ್ರೆ ತಿಂದೇ ಇದ್ರು ಹೋಗು ಅಂತ ಅಂದ್ಬಿಟ್ಟು ಬಿಡವ್ರು. ಈಗೇನಾರ ಊಟ ತಿನ್ಲಿಲ್ಲ ಅಂದ್ರೆ ಅಯ್ಯೋ ಅವ್ನಿಗೆ ಏನ್ ಬಿಸ್ಕೆಟ್ಸ್ ಕೊಡ್ಸೋದೇನ್ ಕೇಳಿ, ಐಸ್ ಕ್ರೀಮ್ ಕೊಡ್ಸೋದೇನ್ ಕೇಳಿ. ಸೊ ಇವೆಲ್ಲ ಯಾಕಿದು ಲೌಕಿಕ ಮೋಹ. ನಮ್ಮ ಮನೆಗಳಲ್ಲಿ ಐಸ್ ಕ್ರೀಮು ಐಸ್ ಕ್ರೀಮ್ ಹೆಸರೇ ಇಲ್ಲ. ಇವಾಗ ಮೂರ್ ದಿನಕ್ಕೂ 4 ದಿನಕ್ಕೂ ಒಂದೊಂದು ಐಸ್ ಕ್ರೀಮ್ ಕೊಡಿಸ್ಬೇಕು ಮಕ್ಳಿಗೆ, ಚಿಕ್ಕ ಹುಡುಗರಿಗೆಲ್ಲ. ಯಾವ್ದೋ ಒಂದು ಚಾಕ್ಲೇಟ್ ಕೊಡಿಸ್ತಿದ್ರು, ಇಲ್ವೋ ಅದು ಇರ್ತಿರ್ಲಿಲ್ಲ. ಸೊ ಅಂತ ಸಂದರ್ಭ ಇದ್ದು ಹುಡುಗ ಬೆಳೆಸಿದ್ವಿ. ಪ್ರೀತಿ ಇರ್ಲಿಲ್ವಾ ಅವ್ರಿಗೆ? ಬೆಳೆಸ್ಲಿಲ್ವಾ ಅವರು? ಪ್ರೀತಿ ತೋರಿಸ್ತಿಲ್ವಾ? ಮಕ್ಳು ಬೆಳಿಲಿಲ್ವಾ? ಅದ್ಯಾಕೆ ಈ ತರ ಮೋಹ ಅಂತ ಗೊತ್ತಾಗ್ಲಿಲ್ಲ. ಇವಾಗ ಈ ತರ ಮೋಹ ಪಟ್ಬಿಟ್ಟು ಮಕ್ಳು ಹಾಳಾಗ್ತಾ ಇದಾರೆ ಹೊರ್ತು ಇದರಿಂದ ಏನು ಪ್ರಯೋಜನ ಆಗ್ತದೆ? ಪ್ರೀತಿನ ಹೋಗ್ಬಿಟ್ಟು ಮೋಹ ಮಾಡ್ಕೊಂಡ್ಬಿಟ್ಟಿದಾರೆ ಅಷ್ಟೇ. ಕೆಲವು ಜನ ಅಯ್ಯೋ ಇಂಥ ಚಾಕ್ಲೇಟ್ಗಳು ನಮ್ಮ ಕಾಲದಲ್ಲಿ ಇರಲಿಲ್ಲ, ಇವಾಗ ಇವ್ರ ಕಾಲದಲ್ಲಿ ಇದೆ, ತಿನ್ಲಿ ಅಂತ. ಅದಕ್ಕೆ ನೋಡಿ ಏನಾಗಿ ಪರಿಣಾಮನೂ ಯೋಚನೆ ಮಾಡ್ತಾ ಇಲ್ಲ ಅವರು. ಅವ್ರ ಮಕ್ಳುಗಳು ಈ ಕಾಲಕ್ಕೇನೆ ಬರೀ 7-8ನೇ ಕ್ಲಾಸ್ಗೆ ಕನ್ನಡಕ ಹಾಕತ್ತವೆ. ಅವ್ರು 7-8ನೇ ಕ್ಲಾಸ್ಗೆ ಅವ್ರ ಹಲ್ಲುಗಳೆಲ್ಲ ಉದುರು ಹೋಗವೆ. ಯೋಚನೆ ಮಾಡ್ತಾ ಇಲ್ಲ ಅವರು ಯಾಕೆ ಹಿಂಗಾಗ್ತಾ ಇದೆ ಅಂತ. ಮತ್ತೆ ತಿರ್ಗಾ ಅದನ್ನೇ ಮಾಡ್ತಾ ಇದ್ದಾರೆ. ಮತ್ತೆ ಮೊಬೈಲ್ ಹುಚ್ಚು ಈಗಿನ ಕಾಲದಲ್ಲಿ. ಅಯ್ಯೋ ರಾಮ, ಯಾಕಿದು? ಇದು ಲೌಕಿಕ ಮೋಹ ಅಷ್ಟೇ. ಅವ್ರಿಗೆ ಊಟ ತಿನ್ಲಿ ಅಂತ
ಅದು ಏನ್ ಹಂಗಾಗಿದೆ ಆಗ ಮೊಬೈಲ್ ಏನಂದ್ರೆ ಊಟನೇ ತಿಂದಂಗೆ ಆಗ್ಬಿಟ್ಟಿದೆ ಅದು. ಅದ ಅರ್ಥನೇ ಆಯ್ತಾ ಇಲ್ಲ. ಅಯ್ಯೋ ಇದು ಮುಂದೆ ಆದ್ರೆ ಹೆಂಗ ಇದು ಬೇಡ, ಇದು ಕಂಟ್ರೋಲ್ ಮಾಡೋಣ, ನಾವು ತಿಂದೇ ಇದ್ರು ಪರವಾಗಿಲ್ಲ, ಹೊಟ್ಟೆ ಸಹ ತಿಂದೇ ತಿಂತಾನೆ ಅನ್ನೋದು ಭಾವನೆನೇ ಇಲ್ಲ. ಅಂದ್ರೆ ಹೊಟ್ಟೆ ಸಹ ತಿಂದೇ ಮಾಡೋಣ. 1-2 ದಿನ ನೀವು ಹಠ ಮಾಡಿ ಕೊಡಲ್ಲ ಅಂತ 1-2 ದಿನ ಹೇಳ್ತಾನೆ, ಆಮೇಲೆ ಸುಮ್ಮನೆ ಆಯ್ತಾನೆ, ಕೊಡಲಿಲ್ಲ ಅಂತ ಅಂದ್ಬಿಟ್ಟು ಊಟ ತಿಂತಾನೆ. ಹೊಟ್ಟೆ ಹೆಸರು ಅವನೇ ತಿಂತಾನಪ್ಪ. ಯಾಕೆ ನೀವು ತುರ್ಕಿ ಅವನಿಗೆ ತಿನ್ನಲ್ಲ ಅಂತ ತುರುಕ್ಬೇಕು? ಬಿಟ್ಬಿಡಿ ಬಿಟ್ಬಿಡಿ, ಅವನೇ ತಿಂತಾರೆ. ಹೊಟ್ಟೆ ಸಿಬೇಕು ಅವ್ರಿಗೆ. ನೀವ್ ಹೊಟ್ಟೆ ಅವ್ನು ತಿನ್ಲಿಲ್ಲ ಅಂತ ಏನ್ ಮಾಡ್ತೀರಿ ಗೊತ್ತಾ? ಅಲ್ಲಿ ಕರ್ಕೊಂಡಿದ್ರೆ ಆಚೆಗೆ ಬೇಕ್ರಿಲಿ ಏನಾರ ಕೊಡಿಸ್ಬಿಡ್ತೀರಿ. ಬೇಕ್ರಿಲಿ ಕೊಡಿಸ್ದಾಗ ಅವ್ ಕಸಿಯಲ್ಲ, ಆ ಬೇಕ್ರಿ ತಿಂಡಿ ಬೇರೆ ಅದು ಒಂಥರ ಹೊಟ್ಟೆ ಹಸಿದಂಗೆ ಮಾಡುತ್ತೆ. ಸೊ ಹಂಗಾಗಿ ಅವು ತಿನ್ನೋದೇ ಇಲ್ಲ ಊಟನ. ನೀವು ಹಂಗಂತ ಅವ್ರಿಗೇನ್ ಮಾಡಿ ತಿಂದೇ ಇದ್ದಾಗ ಅವ್ರಿಗೆ ಗೊತ್ತಾಗೋಗ್ತದೆ ಅವ್ರಿಗೆ, ತಿನ್ಲಿಲ್ಲ ಅಂದ್ರೆ ಆಚೆ ಹೋಗಿ ಕೊಡಿಸ್ತಾರೆ ಅಂತ. ಆ ರುಚಿಗೋಸ್ಕರ ಅವು ತಿಂದೇ ಹೋಯ್ತವೆ. 1-2 ದಿನ ನೀವೇನು ಕೊಡಿಸ್ಬೇಡಿ, 2 ದಿನ ಇದಾಗ್ಬಿಡಿ, ಮನಸ್ಸು ಕಠಿಣ ಮಾಡ್ಕೋಬಿಡಿ. ಜೊತೆಗೆ 1-2 ಬಿಗಿದ್ಬಿಡಿ, 1-2 ಏಟು ಹೊಡೆದ್ಬಿಡಿ. ಅವಾಗ ಅವನೇನಾಗ್ತಾರೆ, ಓಹೋ ನನಗೆ ಈ ತರ ಮಾಡಿದ್ರೆ ಬೀಳ್ತವೆ, ಊಟನೂ ಸಿಗಲ್ಲ ತಿಂಡಿನೂ ಸಿಗಲ್ಲ ಅಂತ ಗೊತ್ತಾಗಿ 2 ದಿನಕ್ಕೆ ಅವನೇ ತಿನ್ನಕ್ ಶುರು ಮಾಡ್ತಾನೆ. ಕೆಲಸ ಇತ್ತು, ಏನ್ ತಿಂದ್ರು ತಿನ್ನಪ್ಪ, ತಿಂದೇರಿರಪ್ಪ ಅಂತ ಎದ್ದು ಹೋಗುರು, ಅವೇ ತಿನ್ನುವು, ಆಮೇಲೆ ಅವರೇ ನೋಡ್ಕೊಂಡು ಅವರೇ ತಿನ್ಕೊಳುವ. ತಿನ್ನುವ. ಇವಾಗ ಏನ್ ಮಾಡೋದು? ಕೆಲ್ಸ ಇಲ್ಲ, ಅದೇ ಎತ್ಕೊಂಡು ಚಂದಮಾಮನ್ ತೋರ್ಸ್ಕೊಂಡು ತೂರುಕ್ತವೆ. ಏನ್ ಮಾಡಿದೀವು? ಚಂದಮಾಮ ಹೋಗ್ಲಿ ಹಾಳಾಗಿ ಅದು ತೋರ್ಸಿದ್ರೆ ಹೆಂಗಾರ ಆಯ್ತೈತಿ. ಮೊಬೈಲ್ ತೋರ್ಸ್ಕೊಂತವೆ. ಮೊಬೈಲ್ ಇರೋ ಮೊಬೈಲಲ್ಲಿ ಚಂದಮಾಮನ್ ತೋರಿಸ್ತೇವೆ. ಸೊ ಅದಕ್ಕಾಗಿ ಕಲ್ತ್ಕೊಬಿಟ್ಟಿದ್ದೇವೆ. ಸೊ ಇದು ವಿಷಯ ಏನಂತಂದ್ರೆ, ಯಾಕೆ ಇಷ್ಟೊಂದು ಚರ್ಚೆ ಇದ್ರ ಬಗ್ಗೆ? ಗೊತ್ತಿರೋ ವಿಷಯ ಎಲ್ಲಾರ್ಗುನು, ಆದ್ರೂ ಕೂಡ ಯಾಕೆ ಜ್ಞಾಪಿಸ್ತಾ ಇದೀವಿ? ನಾವೇ ಮಾಡ್ತಾ ಇದೀವಲ್ಲ, ಯಾಕೆ ಜ್ಞಾಪಕ ಮಾಡ್ಬಾರ್ದು ನಿಮ್ಗೆ? ನೀವು ಮಾಡಿಲ್ಲ ಅಂದಿದ್ರೆ ಜ್ಞಾಪಕ ಮಾಡದೇ ಇರೋದು ಒಳ್ಳೇದಿತ್ತಪ್ಪ. ಈಗ ಕೇಳ್ತಾ ಇರೋರಲ್ಲಿ ಇದನ್ನ ಯಾರು ಮಾಡಿಲ್ಲ ಹೇಳ್ಬಿಡಿ ಮತ್ತೆ ನೋಡೋಣ. ಈಗ ನೀವು ಕ್ಲಾಸ್ ಕೇಳ್ತಾ ಇದೀರಲ್ಲ, ಯಾರು ಇದನ್ನ ಮಾಡಿಲ್ಲ ಅಂತ ಹೇಳ್ಬಿಡಿ ನೋಡೋಣ. ನಮ್ಮ ಮಕ್ಳಿಗೆ ಈ ತರ ಮಾಡಲ್ಲ ಪ್ರಭು, ನಾವು ಪೂರ್ಣ ಪ್ರಮಾಣದಲ್ಲಿ ಮೊಬೈಲ್ ಕೊಡ್ದಿರ ನಮ್ಮ ಮಕ್ಳಿಗೆ 10ನೇ ಕ್ಲಾಸ್ವರೆಗೂ ಲೆಕ್ಕ ಇಟ್ಕೊಳ್ಳಿ. ಚಿಕ್ಕ ಮಗು ಬೇಡ, 5ನೇ ಕ್ಲಾಸ್ವರೆಗೂ ಮುದ್ದು ಮಾಡೋಣ, ಹೆಂಗ್ ಬೇಕಾದ್ರೆ ಮಾಡೋಣ. 5ನೇ ಮಕ್ಳಿಗೆ 1ರಿಂದ 5ನೇ ವರ್ಷದವರೆಗೂ ಮುದ್ದು ಮಾಡ್ಬೇಕು. ಆಮೇಲೆ ಏನಿದ್ರು ಮುದ್ದೇನಿದ್ರು ಕೋಲಿಂದಾನೆ ಮುಗ್ದೋಯ್ತು. ಇನ್ನೆಷ್ಟು ಅವ್ರು SLC ಬರೋಗೆ ಎಷ್ಟು 16-17 ವರ್ಷದವರೆಗೂ ಅವ್ರಿಗೆ ಫುಲ್ ದಂಡನೆ ಕೊಡ್ಬೇಕು. ಆ ವರ್ಷದಲ್ಲಿ ಅವ್ರು ಕಲೀಲಿಲ್ಲ ಅಂತಾನೆ ಇನ್ಯಾವ್ಲು ಕಲಿಯಲ್ಲ. ಫುಲ್ ದಂಡನೆ ಅಂದ್ರೆ ಯಾವ ತರ ಅಂತಂದ್ರೆ, ಅವರು ನಿಮ್ಮ ಏನೇ ಒಂದು ಮಾಡ್ಲಿಲ್ಲ ಅಂತಂದ್ರು ಅಲ್ಲೇ ಶಿಕ್ಷೆ ಆಯ್ತಾ ಇರ್ಬೇಕು. ಅದರಿಂದನೇ ಕಲಿಬೇಕು. ಏನ್ ಗುರುಕುಲ ಅಂದ್ರೆ ಇನ್ನೇನ್ ಹೇಳ್ಕೊಡ್ತಿದ್ರಲ್ಲಿ? ಈಗಿನ ಕಾಲದಂಗೆ ಗುರುಕುಲ ಬಿಟ್ಬಿಟ್ಟು ಸ್ಕೂಲಿಗೆ ಬಿಟ್ಬಿಟ್ಟು ಹಾಸ್ಟ್ಲಿಗೆ ಬಿಡ್ತಾರೆ. 2 ತಿಂಗಳು 2-3 ತಿಂಗಳು ತಿರ್ಗಿ ಮನೆ ಕರ್ಕೊಬರ್ತಾರೆ. ತಿರ್ಗಿ ಮನೇಲಿ ಎಲ್ಲ ಕಲ್ತ್ಕೊತವೆ. ತಿರ್ಗಿ ಹಾಸ್ಟ್ಲಿಗೆ ಹೋಗ್ತವೆ. ತಿರ್ಗಿ ಹಾಸ್ಟೆಲ್ಲಿ ಯಥಾಸ್ಥಿತಿ ಏನೋ 1 ವರ್ಷ ಇರ್ತವೆ, ಸುಮಾರಾಗಿರ್ತವೆ. ತಿರ್ಗಿ ಮನೆಗೆ ಬರ್ತವೆ, ಅಲ್ಲೇ ಕಲ್ತ್ಕೊತವೆ. ಗುರುಕುಲ ಅದಲ್ಲ. ಕಳಿಸಿ 5ನೇ ವರ್ಷಕ್ಕೆ ನೀವು, ಇನ್ನು 20ನೇ ವರ್ಷಕ್ಕೆ ಅವನು ವಾಪಸ್ ಬರ್ಬೇಕು. ಅದು ಗುರುಕುಲ. ಅವಾಗಾದ್ರೆ ಏನೋ ಒಂದು ಕಲ್ತ್ಕೋತಾರೆ, ಅವಾಗ ಪಕ್ಕ ಮನುಷ್ಯ ಆಗ್ತಾನ ಅವನು. ಇದು ಸಿಸ್ಟಮ್ ಸರಿ ಇಲ್ಲ. ಇದನ್ನು ಅಕಸ್ಮಾತ್ ಆದ್ರೆ ನೀವು ಮನೆನೇ ಗುರುಕುಲ ಮಾಡ್ಬೇಕು. ಮಾಡ್ತೀರಾ? ಈ ಮೊಬೈಲ್ ಇಟ್ಕೊಂಡ್ರೆ ಗುರುಕುಲ ಏನ್ ಮಾಡ್ತೀರಿ? ಮನೇಲಿ ಎಲ್ಲಾ ತರ ತಿಂಡಿ ತಂದ್ಬಿಟ್ಟು ಫ್ರಿಜ್ ಇಟ್ಕೊಂಡು ಗುರುಕುಲ ಏನಪ್ಪ ಮಾಡ್ತೀರಿ? ಫ್ರಿಜ್ ಇದ್ರೆ ಮುಗಿತ, ಐಸ್ ಕ್ರೀಮ್ ಇಡ್ಲೇಬೇಕು, ತಂಡ ನೀರು ಕುಡಿಲೇಬೇಕು. ಏನ್ ಬೆಳ್ಸೋದು? ಆಗ್ದಿರಕ್ಕೆ ಸುತ್ತಮುತ್ತ ಬೇಕರಿಗಳು ಇಟ್ಕೊಂಡು ನೀವು ನಿಮ್ಮ ಮನೆ ಸುತ್ತ ಏನಪ್ಪ ನೀವು ಗುರುಕುಲ ಮಾಡ್ತೀರಿ? ನಿಮ್ಮ ಮನೆ ಹೋಗಿ ನೋಡ್ತಾನೆ, ಬೇಕ್ರಿ ನೋಡ್ತಾನೆ, ಆ ಕಡೆ ಈ ಕಡೆ ಜೋಲ್ಸಿರ್ತಾವ. ನೀವೇನ್ ಮಾಡ್ತೀರಾ? ಅಯ್ಯೋ ಮಗ ನೋಡ್ತಾ ಇದಲ್ಲ ಅನ್ಬಿಟ್ಟು ತೆಗೆದು ಕೊಡ್ತೀರಾ. ಯಾಕೆ ನಿಂತಿದಿಂದ 2 ಬಿಟ್ಟಿದ್ರೆ ಸರೋಗ್ಬಿಡುವ ಅವನು. ನೀವೇನ್ ಮಾಡ್ತಾ ಇದೀರ? ಅಯ್ಯೋ ನಿಂತವನಲ್ಲ, ಏನೋ ತಿನ್ಬೇಕೇನೋ ಅಂದ್ಬಿಟ್ಟು ತೆಗೆದು ಕೊಡ್ತೀರಾ. ಪ್ರೀತಿ ತೋರ್ಸೋದು ಅಂತಂದ್ರೆ ನಾವೇನ್ ಅನ್ಕೊಂಡಿದೀವಿ ಗೊತ್ತಾ? ಏನಾರ ಕೊಡ್ಸೋದೇ ಪ್ರೀತಿ. ಅವಾಗಲೇ ನಮ್ಗೆ ಅಟ್ಯಾಚ್ಮೆಂಟ್ ಆಗೋದು. ಪ್ರೀತಿ ಅವು ನಮ್ ಪ್ರೀತಿ ಅಂದ್ರೆ ನಮ್ನ ಅಟ್ಯಾಚ್ ಆಗ್ಲಿ ಅನ್ಬಿಟ್ಟು ನಾವು ಕೊಡ್ಸೋದು ಅವ್ರಿಗೆ. ಅಯ್ಯೋ ಬಂದೇಡ್ಕೆ, ಅಯ್ಯೋ ಏನು ಅನ್ಬೇಕು ಅವನಿಗೆ, ಅಪ್ಪ ಅಮ್ಮ ಅಂತ ತಪ್ಕೋಬೇಕವ ಅವ್ರನ್ನ. ಆ ಅಟ್ಯಾಚ್ಮೆಂಟ್ ಆಗ್ಬೇಕು. ಅವ್ರು ಅಟ್ಯಾಚ್ಮೆಂಟ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಇವ್ರು ಏನಾರ ಬೇಕಾದ್ ಕೊಡಿಸ್ಬೇಕು. ಕೊಡ್ಸಿಲ್ಲ ಅಂದ್ರೆ ಅಟ್ಯಾಚ್ಮೆಂಟ್ ಆಗಲ್ಲ. ಅಯ್ಯೋ ನಮ್ದು ನಿಜವಾದ ತಂದೆ ತಾಯಿ ಅದೆಲ್ಲ ಅಟ್ಯಾಚ್ಮೆಂಟ್ ಅದ್ರಲ್ಲ. ನೀವು ಅವನಿಗೆ ಬುದ್ಧಿ ಹೇಳ್ಕೊಡೋದೇ ಅವ್ನಿಗೆ ಅಟ್ಯಾಚ್ಮೆಂಟ್. ನಿಮ್ ಅಟ್ಯಾಚ್ಮೆಂಟ್ ಆಗ್ಲಿಲ್ಲ ಅಂದ್ರೆ ಏನ್ ತೊಂದ್ರೆ? ಬಿಡಿ, ಬೇಡ ಹಾಗದ್ ಬೇಡ ನಿಮ್ಗೆ. ಯಾಕೆ ಆಗ್ಬೇಕು ಅವರು ನಿಮ್ಗೆ ಅಟ್ಯಾಚ್ಮೆಂಟ್? ಆಯ್ತಾರೆ. ಅಟ್ಯಾಚ್ಮೆಂಟ್ ಆಗದೇ ಬೇಡ ನಿಮ್ಗೆ. ಅವರು ಊಟ ಕೊಡ್ತಾ ಇದೀವ ಕೊಡಿ, ಬುದ್ಧಿ ಕೊಡ್ತಾ ಇದೀವ ಕೊಡಿ, ಒಳ್ಳೆ ಬುದ್ಧಿ ಕಲಿಸ್ತಾ ಇದ್ರ ಕಲಿಸಿ, ಅಷ್ಟೇ.
ನಿಮ್ನ ಅಟ್ಯಾಚ್ಮೆಂಟ್ ಆಗ್ಬೇಕೇನಾಗ ಇನ್ಯಾರನ್ನ ನಿಮ್ಮನ್ನ ಆಗ್ಬಿಟ್ಟು ಇನ್ಯಾರನ್ನ ಆಗ್ತಾರೆ ಬಿಟ್ಟು ಏನ್ ಬೇರೆ ಪಕ್ಕದ ಮನೆಯವ್ರು ಆಗಕ್ಕಾಗತ್ತ ಅವರು ಆಗ್ಲೇಬೇಕು ನಿಮ್ಮನ್ನ ನೀವ್ ಆತರ ಮಾಡ್ಕೊಬಿಟ್ಟಿದ್ದೀರ ಅಷ್ಟೇ. ಸೊ ಅದರಿಂದ ಬುದ್ಧಿ ಕಲ್ಸೋದು ಆತರ ಅಲ್ಲ ನೋಡಿ. ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಹಂಗೆ ಆಗ್ತಾ ಇರೋದು ಜನ. ಎಲ್ಲಿವರೆಗೆ ನಿಮ್ ಹುಡುಗ ಸೀರಿಯಸ್ ಆಗಿ ಜಪ ಮಾಡಲ್ಲ ಅಲ್ಲಿವರೆಗೆ ನೀವು ಅವನ್ನ ಏನೂ ಮಾಡಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಮಿನಿಮಮ್ ನಿಮ್ ಹುಡುಗ ನಿಮ್ ಮನೆಯಲ್ಲಿ ಅರ್ಧ ಗಂಟೆನಾದ್ರೂ ಸೀರಿಯಸ್ ಆಗಿ ಜಪ ಮಾಡೋ ತರ ನೋಡ್ಕೊಳ್ಳಿ. ಯಾರಾದ್ರೂ ಅಷ್ಟೇ. ಕಲ್ಚರ್ ಕಳ್ಸಿ ಇಲ್ಲ ಅಂತಂದ್ರೆ ಏನು ಪ್ರಯೋಜನ ಇಲ್ಲ. ಈವನ್ ಎಲ್ಲೆಲ್ಗೂ ಹೇಳ್ತಾ ಇದೀವಿ ನಮ್ಮ ಇಸ್ಕಾನ್ ಹುಡುಗರನ್ನೇ ನೀವು ನೋಡಿಬೇಕಾದ್ರೆ ಹೆಂಗಿದಾವೆ ಅಂತ. ಸುಮ್ನೆ ಏನೋ ಒಂದು ಆ ಕಡೆ ಈ ಕಡೆ ಹರೇ ಕೃಷ್ಣ ಅಂತವೆ ಬ್ಯಾಗ್ನ ತಗೊಂಡ್ ತಿರುಗ್ತಾವ ಅಷ್ಟೇ. ಅದೇ ಬಿಟ್ಬಿಟ್ರೆ ಸೀರಿಯಸ್ ಆಗಿ ಏನ್ ಕಲ್ತಿಲ್ಲ ಅವರು, ಏನ್ ಕಲ್ತಿಲ್ಲ. ತುಂಬಾ ಕಷ್ಟ. ಸೊ ಅದಕ್ಕೆ ಮೋಹ ಇರಬಾರ್ದು, ಪ್ರೀತಿ ಇರಬೇಕು. ಪ್ರೀತಿ ಇದ್ರೆ ನೀವು ಅವನ್ಗೆ ಅಗತ್ಯ ಇರೋದನ್ನ ಕೊಡಿಸ್ತೀರಾ, ಮೋಹ ಇದ್ರೆ ಅಗತ್ಯ ಇಲ್ದೇ ಇರೋದನ್ನ ಕೊಡಿಸ್ತೀರಾ. ಧೃತರಾಷ್ಟ್ರ ನೋಡಿ ಇಲ್ಲಿ ಏನ್ ಮಾಡ್ದ, ಅವನಿಗೆ ಮೋಹ ಇತ್ತು ಅದಕ್ಕೋಸ್ಕರ ಬೇರೆಯವ್ರನ್ನ ನಿನಗೆ ತಗೋ ಅಂತ ಹೇಳ್ತಾ ಇದ್ದಾನೆ. ಪ್ರೀತಿ ಇದ್ದಿದ್ರೆ ನಿನಗೆ ಇಷ್ಟೇ ಕೊಡೋದು ನಾನು, ಇನ್ನರ್ಧ ನಾನು ಪಾಂಡವರು ಕೊಡ್ತೀನಿ, ನಿನ್ ಮೇಲೆ ನನಗೆ ಪ್ರೀತಿ ಇದೆ, ನೀ ಚೆನ್ನಾಗಿ ಬದುಕಬೇಕು ಬಾಳ್ಬೇಕು, ಓಕೆ ಅದಕ್ಕೋಸ್ಕರ ನಿಂದು ನೀ ತಗೋ, ಅವ್ರದ್ದು ಅವ್ರು ಕೊಡ್ತೀನಿ, ಮುಗಿದೋಗಿತ್ತ ಕತೆ. ಪ್ರೀತಿ ಇಲ್ಲ ಅವನಿಗೆ, ಮೋಹ ಆಯ್ತು. ಮೋಹ ಇದ್ದಿದ್ರಿಂದ ಇಡೀ ಸರ್ವನಾಶ ಆಗೋಯ್ತು. ಅವನು ನಾಶ ಆದ, ಮಕ್ಕಳು ನಾಶ ಆದ್ರು, ರಾಜ್ಯ ನಾಶ ಆದ್ರು, ಪ್ರತಿಯೊಬ್ಬರಿಗೂ ತೊಂದರೆ ಆಯ್ತು. ಇದು ಮೋಹಕ್ಕೆ ಕಾರಣ. ಅದು ತುಂಬಾ ಜವಾಬ್ದಾರಿ ಇರೋರಂತೂ ಮೋಹ ಪಟ್ರಂತೂ ಮುಗ್ದೇ ಹೋಯ್ತು. ಇಲ್ಲಿ ತುಂಬಾ ಜವಾಬ್ದಾರಿ ಇತ್ತು ಯಾರಿಗೆ, ಧೃತರಾಷ್ಟ್ರನಿಗೆ. ಅವನೊಬ್ಬ ಮಗನ ಮೇಲೆ ಅವನ್ ಪಡ್ಲಿಲ್ಲ, ಇಡೀ ರಾಜ್ಯಕ್ಕೆ ನಾಶ ಮಾಡ್ಬಿಟ್ಟ ಮೋಹಪಟ್ಟು. ಒಂದೇ ಕಡೆ ಮೋಹ ಪಟ್ಟಿದ್ದ ಅವನು, ಇಡೀ ರಾಜ್ಯನೇ ನಾಶ ಆಗೋಯ್ತು. ಅದೇ ಕೆಲವೊಂದು ವಿಚಾರ ಆಗಲ್ಲ, ಮೋಹ ಪಟ್ಟರು ನಮ್ಮ ಮಕ್ಳು ಹಾಳಾಗ್ತವೆ, ಬೇರೆನೇನು ಹಾಳಾಗಲ್ಲ ಅಂತ ತಿಳ್ಕೊಳೋಣ. ಆದ್ರೂ ಎಫೆಕ್ಟ್ ಆಗೇ ಆಗುತ್ತೆ ಬೇರೆಯವರಿಗೆಲ್ಲ. ಇದು ಆತರ ಇದನ್ನ ಮಾಡಬಾರ್ದು ಅಷ್ಟೇ. ಮೋಹ ಅನ್ನೋದು ತುಂಬಾ ತುಂಬಾ ಕೆಟ್ಟದ್ದು. ಅದನ್ನು ನಾವು ತಡಿಬೇಕು. 30ರಲ್ಲಿ ಹೇಳ್ತಾ ಇದ್ದಾನೆ, ನಚ ಶಕ್ನೋಮಿ ಅವಸ್ಥಿತುಂ ಭ್ರಮತಿ ಇವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಇಲ್ಲಿ ನಿಮಿತ್ತಾನಿ ಮತ್ತೆ ವಿಪರೀತಾನಿ ತುಂಬಾ ಮುಖ್ಯವಾಗಿರೋಂಥವ್ರು. ಪ್ರಭುಪಾದ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾರೆ, ನೋಡೋಣ. ಅನುವಾದ. ಏ ಕೃಷ್ಣ, ಕೇಸಿ ರಾಕ್ಷಸನ ಸಂಹಾರಕನೇ, ಇಲ್ಲಿ ನಿಲ್ಲುವುದಕ್ಕೂ ನನಗೆ ಆಗುತ್ತಿಲ್ಲ, ನನ್ನನ್ನೇ ನಾನು ಮರೆಯುತ್ತಿದ್ದೇನೆ, ನನ್ನ ಮನಸ್ಸು ಸುತ್ತುತ್ತಿದೆ, ಅಶುಭ ಸೂಚಕ ಸಗಣಗಳೇ ಕಾಣುತ್ತಿವೆ. ನೋಡಿ, ಅರ್ಜುನಿಗೆ ಹಿಂದೆಗಡೆ ದೇಹದ ಮೇಲೆ ಆದಂತ ಲಕ್ಷಣಗಳು, ಹಿಂದೆ 2ರಲ್ಲಿ ಹೇಳಿದ್ದು ದೇಹದ ಮೇಲೆ, ಇವಾಗ ಮನಸ್ಸಿಂದನೂ ಆಗ್ತಾ ಇದೆ ಅವನಿಗೆ. ಮನಸ್ಸಿನ ಮೇಲೂ ಕೂಡ ಆ ಲಕ್ಷಣ ಕಾಣಿಸ್ತಾ ಇದೆ. ನಿಂತ್ಕೊಳಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಅರ್ಥ ಏನೋ, ಮನಸ್ಸಿಂದ ಅವನಿಗೆ ನಿಂತ್ಕೊಳಕ್ ಆಗ್ತಾ ಇಲ್ಲ. ಎಲ್ಲಾರು ಹೋಗ್ಬಿಡೋಣ, ಇಲ್ಲಿಂದ ಹೋಗ್ಬಿಡೋಣ ಅನಿಸ್ತಾ ಇದೆ ನನಗೆ. ನಾನನ್ನು ಮರ್ತ್ಕೋತಾ ಇದ್ದೀನಿ, ನಾನು ಯಾರು ಅಂತಾನೆ ಮರ್ತ್ಕೋತಾ ಇದ್ದೀನಿ. ಅಂದ್ರೆ ಒಬ್ಬ ವ್ಯಕ್ತಿ ಅವನು ಮರ್ತ್ಕೋತಾ ಇದ್ರೆ ಅರ್ಥ ಏನು? ಸಪೋಸ್ ನಿಮ್ಗೆ ಎಲ್ಲಾರು ಹೋಗಿರ್ತೀರಿ, ಮನೆಗೆ ಬರ್ಬೇಕು, ಮನೆ ದಾರಿ ಮರ್ತೋಯ್ತು. ನಾನು ಯಾರು, ನಾನು ಮನೆ ದಾರಿ ಹಿಂಗಾದಾಗ ಯಾರನ್ನ ಕೇಳ್ತೀರಿ, ಏನ ಮಾಡ್ತೀರ? ಮರ್ತೋಯ್ತು ನಿಮಗೆ ಪೂರ್ತಿ. ನೀನ್ ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಬೇರೆ ಎಲ್ಲ ಪರಿಚಯ ಇದೆ, ಬಟ್ ನೀನ್ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಎಲ್ಲಿ ಅವನು, ಯಾವ ಊರವನು, ನನ್ನ ಮನೆಗೆ ದಾರಿ ಹೆಂಗೆ, ನಾನು ಯಾರ ಮಗ, ಇದು ಮರ್ತೋಗಿದೆ ನಿಮ್ಗೆ. ಓಕೆ, ನಿಮ್ಮ ತಂದೆ ಹೆಸರು ಜ್ಞಾಪಕ ಇದ್ರು, ಊರು ಮತ್ತೆ ನಿಂದು ದಾರಿ ಮರ್ತೋದ್ರೆ ಏನ್ ಮಾಡ್ತೀವಿ? ಸಿಂಪಲ್ ಲಾಜಿಕ್. ಭಗವಂತ ಏನ್ ಮಾಡ್ತಾವನೆ, ಪರಮಾತ್ಮ ಏನ್ ಮಾಡ್ತಾವನೆ ಅಂತ ಹೇಳ್ತಿರಲ್ಲ, ಸಿಂಪಲ್ ಲಾಜಿಕ್. ನಿಮ್ಗೆ ಇದನ್ನ ಮತ್ತೆ ನಿಮ್ಗೆ ಜ್ಞಾಪಕ ಬರೋ ತರ ಮಾಡ್ತಾವನೆ. ಅಕಸ್ಮಾತ್ ಕೆಲವೊಂದು ಮರ್ತ್ಬಿಟ್ಟೆ, ಎಷ್ಟೊಂದು ದುರ್ಘಟನೆಗಳು ನಡೆದೋಗಿದ್ದೇವೆ. ಸಣ್ಣ ಪುಟ್ಟದ್ ಮರ್ತ್ಬಿಟ್ಟೆ, ಇದ್ದಿದ್ದೆ ಯಾವಾಗ್ಲೂ ಕಾಯಿಲೆ ಅದು. ಆದ್ರೆ ಈಗ ಜಾಸ್ತಿ ಆಗಿದೆ, ಅದು ನಾವು ಬೇಕು ಅಂತ ಜಾಸ್ತಿ ಮಾಡ್ಕೊಬಿಟ್ಟಿದೀವಿ. ಸೊ ಇದ್ ಮರ್ತೋಡ್ರಿ ಏನ್ ಮಾಡ್ತೀರಿ ಹೇಳಿ? ಏನ್ ಮಾಡಕ್ಕಾಗತ್ತೆ? ಮರ್ತೋಯ್ತು, ಸಪೋಸ್ ಎಲ್ಲಾರು ಹೋದ್ವಿ, ಮರ್ತೋಯ್ತು, ನಮ್ಮ ಮನೆಗೆ ದಾರಿ ಮರ್ತೋಯ್ತು, ಏನ್ ಮಾಡ್ತೀರಪ್ಪ? ಪಕ್ಕದ ಮನೆ ಪಕ್ಕದವ್ರನ್ನ ಕೇಳ್ತೀರಾ, ಸ್ವಾಮಿ ಇಂತ ನಿನ್ಗೆ ನಿಮ್ಮ ಅಡ್ರೆಸ್ ಗೊತ್ತಿದೆ ತಾನೇ, ಅವನ್ನ ಕೇಳೋದು. ನಾನು ಇವಾಗ ಓಕೆ ಮಂಡ್ಯದವನು ಅಂತೀರಾ, ಮಂಡ್ಯದಲ್ಲಿ ಏನಾರು ತಪ್ಸ್ಕೊಂಡ್ಬಿಟ್ರಿ, ಮಂಡ್ಯಕ್ಕೆ ಹೋಗಿದ್ರಿ,
ನಿಮ್ಮನೆ ಮೇಲ್ಕೋಟೆಯಿಂದ ಮರ್ತೋಯ್ತು, ಇಲ್ಲಿ ಮೇಲ್ಕೋಟೆನೋ ಗೊತ್ತಿಲ್ಲ ನಿನಗೆ, ದಾರಿನೋ ಗೊತ್ತಿಲ್ಲ, ಏನಂತ ನಿನ್ಗೆ ಹೇಳ್ತೀರಿ ಅವನಿಗೆ? ನಮ್ಮನೆಯಲ್ಲಿ ಯಾವ ಮನೇನಪ್ಪ, ಏನು ಅಡ್ರೆಸ್ ಹೇಳು, ಏನು ಹೇಳ್ತೀರಿ? ಮರ್ತೋಗಿದೆ. ಅದೇ ತರ ಪೊಸಿಷನ್ ಇವಾಗ ನಮ್ಮನ್ನ ನಾನು ಮರ್ತ್ಕೊಳ್ಳೋದು ಅಂದ್ರೆ ಇದನ್ನೇ. ಇಲ್ಲಿಗೆ ಬಂದಿದೀವಿ ನಾವು, ಮನುಷ್ಯರಾಗಿ ಹುಟ್ಟಿದೀವಿ, ಗುರುಗಳು ಅಡ್ರೆಸ್ಗೆ ಏನಪ್ಪ ನಿಂದು ಅಂತ ಕೇಳ್ತಾರೆ, ನಮ್ಗೆ ಏನು ಹೇಳಕ್ಕೆ ಬರ್ತಾರೆ. ಎಲ್ಲಿ ಅಡ್ರೆಸ್ ಹೇಳಿದಿದ್ರೆ ಅವ್ನಿಗೆ ಈಸಿ ಆಗ್ಬಿಡೋದು ಅಡ್ರೆಸ್ ಹೇಳಕ್ಕೆ. ನಿಮ್ಗೆ ನೋಡಪ್ಪ ಈ ತರ ಹೋಗು ಅಂತ. ನಿಮ್ಗೆ ಯಾರು ಅಂತ ನಿಮ್ಗೆ ಗೊತ್ತಿಲ್ಲ, ಅದನ್ನ ಜ್ಞಾಪ್ಸಕ್ಕೇನೆ ಅವನು ಇವಾಗ ಒದ್ದಾಡ್ಬೇಕಾಗಿದೆ. ಗುರು ಒದ್ದಾಡ್ತಾ ಇರೋದು ಏನಕ್ಕೆ ಹೇಳಿ? ನೀನ್ ಯಾರು ಅಂತ ಹೇಳ್ಕೊಡ್ತಾ ಇದ್ದಾನೆ ಅಷ್ಟೇ. ನೀನ್ ಯಾರಪ್ಪ? ಭಗವಂತನ ಸೇವಕ. ಭಗವಂತ ಯಾರಪ್ಪ? ನಿನ್ನ ಮನೆ ಅದು ಎಲ್ಲಿದೆ? ಗೋಲಕ. ಆ ಗೋಲಕಕ್ಕೆ ಹೋಗಕ್ಕೆ ಇದು ಮಾರ್ಗ. ಹೌದಾ? ಅದ ನನ್ ಮನೆ ಇಲ್ವಲ್ಲ, ಇವನ್ಗೆ ನೆನಪೇ ಇಲ್ಲ. ಆ ಗುರುಗೆ ಸತಾಯು ಏನ್ ಮಾಡ್ತಾ, ಓಕೆ ಅದ್ ನೆನಪಾಗ್ಬಿಟ್ರೆ ಹೌದು ಗುರುಜಿ ಅದು ಗೊತ್ತು ನನ್ಗೆ, ನಮ್ಮನೆ ಇದು ಅಂದ್ರೆ ಭಗವಂತ ಯಾರೊಂದು ಗೊತ್ತು, ನಾನು ಯಾರೊಂದು ಗೊತ್ತು, ದಾರಿನೂ ಗೊತ್ತು ಅಂದ್ರೆ ಅವ್ರ ಮಾರ್ಗ ಎಷ್ಟು ಈಸಿ ಆಗೋಯ್ತು ಅವ್ರಿಗೆ. ಪಾಪ ಅಂತ ಕೈ ಇಟ್ಕೊಂಡು ಅವನೇ ಬೇಕಾದ್ರೆ ಕರ್ಕೊಂಡು ಹೋಗ್ಬೋದು, ಅವನೇ ಓಕೆ ಹಿಂಗ್ ಮಾರ್ಗ ಹೋಗು ಅಂತ ಹೇಳ್ಬೋದು. ಇವನ್ಗೆ ಅದೇ ಗೊತ್ತಿಲ್ಲ. ಅದನ್ನ ನೆನಪಿಸಲಿ ನನಗೆ ಇದಾಗ್ಬಿಡ್ತೈತೆ. ನಾನು ಯಾಕೆ ಜಪ ಮಾಡ್ತಾ ಇದ್ದೀನಿ? ಭಗವಂತ ಯಾರು ಅಂತ ಕೇಳ್ತಾ ಇದ್ದೀನಿ. ಜಪ ಮಾಡು ಅಂತ ಹೇಳ್ತಾರೋ ಅವರು, ಮಾರ್ಗ ಇದು ಅಂತ ಹೇಳ್ಕೊಟ್ರೆ ನಾನು ಯಾಕೆ ಅಲ್ಲಿಗೆ ಹೋಗ್ಬೇಕು? ಮತ್ತೆ ತಿರ್ಗಾದೆ ಜ್ಞಾಪ್ಸರ್ ಇಲ್ಲ ನಿನ್ನ ಅದ್ಮಾನ ಅಂತ ಇಲ್ವಲ್ಲ, ಅದರ ಇಲ್ವಲ್ಲ, ಬೇರೆ ಏನೋ ಮನೆ ಬೇರೆ ರೂಟ್ ಇರ್ಬೇಕಲ್ಲ ಅಂತ ಅನುಮಾನ, ಬೇರೆ ಏನೋ ಮಾಡ್ತಾ ಇದ್ದೀವಿ. ಮತ್ತೆ ಮತ್ತೆ ಜ್ಞಾಪ್ಸಿ ಹಳೇದು ಮರ್ತೋಗಿರೋದು ನಾವು ಚೂರು ಜ್ಞಾಪಕ ಬರುತ್ತೆ. ಅವಾಗ ಏನೋ ಒಂಚೂರು ಹೌದು ಏನೋ ನಮ್ಗೆ ಫೀಲಿಂಗ್ ಆಗುತ್ತಲ್ವಾ, ಏನೋ ಭಕ್ತಿ ಮಾಡುವಾಗ ಒಂದ್ ಸ್ವಲ್ಪ ಏನೋ ಒಂಥರ ನಮ್ಗೆ ಏನೋ ಒಂಚೂರು ಇದಾಗುತ್ತೆ, ಕಂಪನ ಆಗುತ್ತೆ, ಏನೋ ಒಂಚೂರು ಸ್ವಲ್ಪ ಅದು ಜ್ಞಾಪಕ ಬರುತ್ತೆ ಅಲ್ವಾ, ಕೃಷ್ಣ ಕರುಣೆಯಿಂದ. ಸೊ ಅವಾಗ ನನಗೆ ಹೌದಲ್ವಾ ಅಂದ್ಬಿಟ್ಟು ಸ್ವಲ್ಪ ಮಾಡಕ್ ಶುರು ಮಾಡ್ತೀವಿ. ಅವಾಗ್ಲೂ ವಿಸ್ಮೃತಿ ಬರ್ತಾನೆ ಇರುತ್ತೆ. ಭೌತಿಕ ಪ್ರಪಂಚದ ಬೇರೆ ಬೇರೆ ಮಾರ್ಗದಿಂದ ಕೆಲವು ಆಸೆ ತೋರಿಸ್ತಾ ಇದ್ದಾರೆ. ಇಲ್ಲ ಮನೆ ನಿಂದು, ಇದು ಈ ಮನೆ ನಿಂದು ಅಂತ ಹೇಳ್ತಾ ಇದಾರೆ. ಹಾ, ಇಲ್ಲಿ ಇರೋದು ನೀನು ಅಂತ ಹೇಳ್ತಾ ಇದಾರೆ. ಯಾರು ಆತರ ಮಾಡ್ತಾರ? ನಮ್ಮ ಈ ಭೌತಿಕ ಪ್ರಪಂಚದಲ್ಲಿ ನಮ್ಗೆ ನೀವು ಅದೆಲ್ಲ ಮನೆ ನಮ್ದು, ಇದು ಮನೆ ಅಂತ ಯಾರು ಹೇಳ್ತಾ ಇರೋದು? ಮಾಯೆ ಅಂದ್ರೆ ಯಾವ ಇದು? ತಂದೆ ತಾಯಿ, ನಮ್ದು ಬಂಧು ಬಳಗ, ನಮ್ ತಾತಯೇ ಕಾಂದ ನಿಮ್ದು ಅಂತ ನಮ್ ತಾತ ಹೇಳ್ತಾ ಇದ್ದಾನೆ. ನನ್ ಕಾಂದ ಫೋಟೋ ಹಾಕೊಂಡವ್ನೆ ನೋಡಿ, ನನ್ ಕಾಂದ ನೀನು, ನಾನು ಬೋರೇಗೌಡ ನಾತೇಗೌಡನ ಮಗ ಇಲ್ಲಿ ನೋಡಿ ಅಂತ. ಮತ್ತೆ ಇನ್ನೊಬ್ರು ಹೇಳ್ತಾ ಇದಾರೆ, ಫ್ರೆಂಡ್ಸ್ ಹೇಳ್ತಾ ಇದಾರೆ, ಅಯ್ಯೋ ಇಲ್ಲ ನಿನ್ ಮನೆ ಇದು ಅಂತ. ಇಲ್ಲ ಕಣ, ಈ ಆಟ ಈ ತರ ಇದು ನಿಂದು ಇದು ಅಂತ ಬಾಬಾ ಅಂತ ಕರಿತಾ ಇದ್ದಾರೆ. ಇವೆಲ್ಲ ಏನ್ ಪ್ರತಿಯೊಂದು ನಮ್ನ ಆ ಮನೆ ಬಿಟ್ಬಿಟ್ಟು ಬೇರೆ ಕಡೆನೆ ತೋರಿಸ್ತಾ ಇದಾವೆ. ಅವಾಗ ನಾನು ಮಾಡ್ತೇನೆ, ಹೌದು ಇದಿರ್ಬೇಕು ಅಂತ ಈ ಕಡೆ ಹೋಯ್ತೀನಿ. ತಿರ್ಗಾ ಗುರಲ್ಲಿ ಎಲ್ಲಿ ಹೋಯ್ತಾ ಬಾಯಿ, ತಿರ್ಗಾ ಹೊಡಿತಾನೆ ಬಾಯ್ಲಿ ಅಂತ ಯಾವ್ದೋ ಒಂದು ಪ್ರೋಗ್ರಾಮ್ ಮಾಡ್ತಾರೆ, ಇಲ್ಲ ಅಂತ ಜ್ಞಾಪಿಸ್ತಾರೆ. ಯಾವ್ದೋ ಒಂದು ಸೆಮಿನಾರ್ಗೆ ಹೋಯ್ತೀವಿ, ಯಾವ್ದೋ ಏನೋ ಅಟೆಂಡ್ ಮಾಡ್ತೀವಿ, ಇಲ್ಲ ಓ ನಮ್ಮನೆ ಇದು ಅಂತ ಜ್ಞಾಪಿಸ್ಕೊತೀವಿ. ತಿರ್ಗಾ ಆಚೆ ಹೋದಕ್ಕೆ ಇಲ್ಲ ಅದು ಅಂತ ಬರೀ ಇದೇ ಆಗ್ತಾ ಇದೆ. ಒಂದ್ಸರಿ ಬಂದ್ರು ಕೂಡ ಮತ್ತೆ ತಿರ್ಗಾ ಬೇರೆ ಬೇರೆ ದಾರಿಗೆ ಹೋಗ್ತಾ ಇದೀವಿ. ಯಾಕೆಂದ್ರೆ ಎಲ್ಲಾನು ಅದೇ ಮಾಡ್ತಾ ಇದ್ದಲ್ವಾ. ತುಂಬಾ ದಾರಿಗಳು ನಮ್ಗೆ ತೋರಿಸ್ತದೆ, ಒಂದೇ ಒಂದ್ ದಾರಿ ಇದನ್ನ ಹೇಳ್ತಾ ಇರೋದು ಅಷ್ಟೇ. ಮಿಕ್ಕಿದ ದಾರಿ ಎಲ್ಲ ಏನು ಸಾವಿರಾರು ದಾರಿಗಳೆಲ್ಲ ಬೇರೆ ಬೇರೆನೆ ತೋರಿಸ್ತಾ ಇದಾವೆ. ನೀವು ಬೇಕ್ರಿ ಕಣ ನಿನ್ ದಾರಿ ಅಂತ ತೋರಿಸ್ತಾ ಇದೆ ಕೆಲವು ಜನ. ಕೆಲವು ಜನ ಇಲ್ಲ ನಿಮ್ದು ಇದು ಕಣ, ಇದು ಪಾನಿಪುರಿ ಸಬ್ಜಿ ಪನ್ನೀರು ನಿಮ್ದು ಅಂತ ತೋರಿಸ್ತವೆ. ಸೊ ಇದು ಹಿಂಗಾಗಿ ನೋಡಿ, ಚಿಕ್ಕ ಉದಾಹರಣೆಗಳು ಎಷ್ಟು ಅರ್ಥ ಆಗಿದೆ ಗೊತ್ತಾ ಇದ್ರಲ್ಲಿ. ನಮ್ದು ಅಟ್ಯಾಚ್ಮೆಂಟ್ ಎಲ್ಲ ಯಾವ್ದ್ರಲ್ಲಿ ಇರೋದು ಹೇಳಿ? ಇದ್ರ ಮೇಲಿದೆ, ಭಗವಂತನ ಮೇಲೆ ಅಲ್ಲ. ಭಗವಂತ ತಿಂದ್ಬಿಟ್ಟಿದ್ ಪ್ರಸಾದ ಅಂತ ತಿಂತಾ ಇದೀವಿ ನಾವು. ಪಾನಿಪುರಿ ಸಬ್ಜಿ ಇವೆಲ್ಲನೂ ಏನು ಪನ್ನೀರ್ನೆಲ್ಲ ಯಾಕೆ ತಿಂತಾ ಇದೀವಿ? ನನಗಿಷ್ಟ ಅಂತ ತಿಂತಾ ಇದೀನಿ. ಭಗವಂತ ತಿಂದ್ಬಿಟ್ಬಿಟ್ಟು ಅದಕ್ಕೆ ನಿಮ್ಗೆ ಅನ್ನದ ಮೇಲೆ ಭಗವಂತ ತಿಂದ್ಬಿಟ್ಟ ಅನ್ನೋದಿಲ್ಲ? ಅನ್ನನು ಭಗವಂತ ತಿಂದಿದ್ದಂತಾನೆ, ಅದ್ರ ಮೇಲೆ ಯಾಕೆ ಇಷ್ಟ ಇಲ್ಲ ಅಲ್ವಾ? ಸಬ್ಜಿ ಮೇಲೆ ಯಾಕೆ ಇಷ್ಟ ನಿಮ್ಗೆ? ಸೊ ಅಟ್ಯಾಚ್ಮೆಂಟ್ ಇರೋದು ಇದ್ರ ಮೇಲೆ ಜಾಸ್ತಿ. ಅದಕ್ಕೆ ಅಂದ್ರೆ ಇದನ್ನ ನಾವು ಡೆಸ್ಟಿನೇಷನ್ ಅನ್ಕೊಬಿಟ್ಟಿದೀವಿ. ಇದನ್ನೇ ಉಪಾಧಿ, ಪ್ರಭುಪಾದ ಇದಕ್ಕೆ ಹೇಳ್ತಾರೆ ಉಪಾಧಿಗಳು, ಡೆಸ್ಟಿನೇಷನ್. ನಮ್ದು ನಾವು ಸೇರೋದಾರಿ ಇದು ಅನ್ಕೊಬಿಡ್ತೀವಿ, ಆದ್ರೆ ನಮ್ ಸೇರೋದಾರಿ ಅದು. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ನನ್ನನ್ನ ನಾನು ಮರ್ತ್ಕೋತಾ ಇದ್ದೀನಿ ಅನ್ನೋದಕ್ಕೆ ಇದು. ಆಕ್ಚುಲಿ ಒಂದೊಂದು ಶಬ್ದಕ್ಕೂ ಈ ತರ ಎಕ್ಸ್ಪ್ಲನೇಷನ್ ಇದೆ. ನಿಮ್ಗೆ ಬೋರ್ ಆಗ್ಬಿಡುತ್ತೆ ಅಂತ ಹೇಳಲ್ಲ ಅಷ್ಟೇ. ಒಂದೊಂದು ವರ್ಡ್ಗೂ ಕೂಡ ಇದೇ ಒಂದೊಂದು ದಿನ ಕ್ಲಾಸ್ ಮಾಡ್ಬೋದು ಬೇಕಾದ್ರೆ. ಅದಕ್ಕೆ ಉದಾಹರಣೆಗಳು ತಗೊಂಡು ಅದೇ ಸಂದರ್ಭ ನಡೀತೆ, ಈ ಸಂದರ್ಭಕ್ಕೆ ಏನು ಅಂತ ಮಾಡ್ಕೊಂಡು
ಇವಾಗ ಹರಿನಾಮ ಚರ್ಚೆ ಮಾಡ್ತಾ ಇದೀವಲ್ಲ ಹಂಗಾಗ್ಬಿಡುತ್ತೆ. ನೀವೇನಾರ ಹೇಳಕ್ ಹೋದ್ರೆ ಮುಂದೆ ಹೋಗೋದೇ ಇಲ್ಲ, ಎಲ್ಲಿಗೆ 2ನೇ ಚಾಪ್ಟರ್ ಬಿಟ್ಟು ಹೋಗೋದೇ ತರ ಆಗ್ಬಿಡುತ್ತೆ. ಅದಕ್ಕೆ ಏನು ಸುಮ್ಮನೆ ಅಲ್ಲಿರೋದು ಓದ್ಕೊಂಡು ಭಾಗವತಮ ಅಷ್ಟೇ ಇದು ಅಷ್ಟೇ ಅಲ್ಲಿರೋದು ಓದ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಗೆ ಏನಾರ ಬೇಕು ಅಂತಂದ್ರೆ ಆ ಥರ ಎಕ್ಸ್ಪ್ಲನೇಷನ್ ಬೇಕು ಅಂತಂದ್ರೆ ಬೇಕಾರೆ ಅದಕ್ಕೆ ಒಂದು ಕ್ಲಾಸ್ ಇಡಿ, ಒಂದು ಶ್ಲೋಕ ಬೇಕಾರೆ 2-3 ದಿನ ಮಾಡೋಣ. ಅದಾಗಬಾರ್ದು ಅಂತ. ಇದು ಏನೋ ನನಗೆ ಆಗ್ತಾ ಇಲ್ಲ, ನಿಂತ್ಕೊಳಕ್ ಯಾಕೆ ಆಗ್ತಾ ಇಲ್ಲ ನನಗೆ? ನಾನು ಅನ್ಕೊಂಡಿರೋದು ಬೇರೆ ರೀತಿ. ಏನ್ ನಾನು ಅನ್ಕೊಂಡಿರೋದು? ಅರ್ಜುನ್ ಏನ್ ಅನ್ಕೋತಾ ಇದ್ದಾನೆ ಇಲ್ಲಿ? ನಿಂತ್ಕೊಳಕ್ ಯಾಕೆ ಆಗ್ತಾ ಇಲ್ಲ? ಅವ್ರನ್ನ ಇಲ್ಲಿ ನಿಂತ್ಕೊಂಡ್ರೆ ನಾನು ಸಾಯಿಸ್ತೀನಿ. ನಾನು ಇಲ್ಲಿ ಏನಾರು ಇದ್ರೆ ನನಗೆ ಅವ್ರನ್ನ ಸಾಯಿಸ್ಬೇಕು ಅಂತ ನಾನು ಮರ್ತು ಬರ್ತೇನೆ. ನನ್ಗೆ ಸಾಯಿಸಕ್ ಇಷ್ಟ ಇಲ್ಲ. ಯಾಕೆ? ನಾನು ಹೋಗ್ಬೇಕಾಗಿರೋ ದಾರಿ ಅದೇ. ನಂದು ಮೂಲ ಸಂತೋಷ ಪಡ್ಬೇಕು. ಮುಂದೆ ಹೇಳ್ತೇನೆ, ಯಾರ ಹತ್ರ ಸಂತೋಷ ಪಡ್ಬೇಕು ಇವ್ರ ಹತ್ರನೇ. ಅವ್ರನ್ನೇ ಸಾಯಿಸ್ಬಿಟ್ಟು ಏನ್ ಮಾಡ್ಲಿ ಇವಾಗ ನಾನು? ಅದಕ್ಕೇನೆ ನಂದೆಲ್ಲ ಆಸೆ ಇರೋದೆಲ್ಲ ಬೇರೆ ಕಡೆ, ಅದನ್ನೇ ನಾನು ಬೇಡ ಅಂದ್ಬಿಟ್ರೆ ಕೃಷ್ಣ ಪ್ರಜ್ಞೆಗೆ ಸುಮಾರು ಜನ ಬರೋಕೆ ಯಾಕೆ ಎದ್ರಿಕತ್ತಾರೆ ಅಂದ್ರೆ ನಾನೆಲ್ಲ ಬಿಡ್ಬೇಕಲ್ಲ ಅಂತ. ನಾನು ಇದೆಲ್ಲ ಬಿಟ್ಬಿಡ್ಬೇಕಲ್ಲ. ಬಂದಿರೋರು ಅಷ್ಟೇ, ಅಯ್ಯೋ ಎಲ್ಲ ಬಿಟ್ಬಿಟ್ಟಲ್ಲ ಅಂತ ಅವ್ರಿಗೆ ಸಂಕೋಚ, ಅವ್ರಿಗೆ ಭಯ. ಅಯ್ಯೋ ಇದೆಲ್ಲ ಬಿಟ್ಬಿಟ್ಟಲ್ಲ, ಏನ್ ಮಾಡೋದು ನಾನು ಅಂತ. ನಿದ್ದೆ ಮಾಡ್ಲಿಲ್ಲ, ಅಯ್ಯೋ ಏನ್ ಮಾಡೋದು, ನಿದ್ದೆ ಮಾಡ್ಲಿಲ್ವಲ್ಲ ನಾನು. ಒಂದ್ ಹೊತ್ತು ಊಟ ಬಿಟ್ಟು, ಅಯ್ಯೋ ಇವತ್ತು ಊಟ ಬಿಟ್ಬಿಟ್ಟೆ, ಏನ್ ಮಾಡೋದು ನನ್ ಕತೆ ಆಗೋಯ್ತಲ್ಲ ಮತ್ತೆ ಅಂತ. ವರ್ಷಾನ್ಗಟ್ಲೆ ಊಟ ಮಾಡ್ತಾ ಇರೋರೆಲ್ಲ ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು. ಈ ವರ್ಷಾನ್ಗಟ್ಲೆ ಊಟ ಮಾಡದೇ ಇರೋರು ಇವಾಗೂ ಇದ್ದಾರೆ, ಇವತ್ತು ಕೂಡ ಇದ್ದಾರೆ. ವಿಶ್ವಾಮಿತ್ರ ಮೋದಿ ವರ್ಷಾನ್ಗಟ್ಲೆ ಇಲ್ಲಿ ಊಟ ಮಾಡ್ತಿರ್ಲಿಲ್ಲಪ್ಪ ಅಂತ. ನಮ್ಮನ್ನೇ ದಿನಗಟ್ಟಲೆ ಊಟ ಮಾಡದೇ ಇರೋರು ಇದ್ದಾರೆ. ಈಗ ನಾವು ಉಪವಾಸ ಮಾಡ್ತಾರ ಅಂತ ಕೇಳ್ಬಿಟ್ರೆ ಕೆಲವು ಜನ, ಅಯ್ಯೋ ಒಂದಿನ ಏನು ತಿನ್ನಲ್ಲ ನೀವು, ಹೆಂಗ್ರಿ ಇರ್ತೀರಾ? ಅವ್ರಿಗೆ ಪ್ರಾಣ ಅವ್ರಿಗೆ ಹೋಗ್ಬಿಡ್ತೈತೆ. ಇಲ್ಲಿ ಚೆನ್ನಾಗಿರೋ ನೀವು ಮಾಡ್ತೀರ, ಅವ್ರಿಗೆ ಹೋಗ್ಬಿಡ್ತೈತೆ ಪ್ರಾಣ. ಒಂದಿನ ಅದು ನಮ್ಮಲ್ಲಿ 2 ದಿನ 3 ದಿನ ಇರೋರು ಇದ್ದಾರೆ. ನಮ್ಗೆ 3 ದಿನ ಇರೋರು. 3 ದಿನಲ್ಲಿ ಆಗಲ್ಲ ಬಿಟ್ರೆ, ನಮ್ಗೆ 1 ದಿನ ಬೇಕಾರೆ ನಾವ್ ಅಂತೀವಿ. 3 ದಿನ ಇರೋರು, 1 ವಾರ ಇರೋರು ನೋಡಿದ್ರ ಹೆಂಗ್ರಿ ಭೀಷ್ಮ ಪಂಚಕ್ಕೆ 5 ದಿನ ಹೆಂಗ್ರಿ ಇರ್ತೀರಿ ನೀವು, ಏನಿರ್ತೀರ ಅಂತ ಅವ್ರಂತ. ಇದು ಎಲ್ಲ ಅವ್ರ ಮನಸ್ಸಿನ ಪರಿಸ್ಥಿತಿ ಮೇಲೆ ಆಗೋದು. ದೇಹ ಒಂದ್ ಸ್ವಲ್ಪ ಕೃಷಿ ಆಗುತ್ತೆ ಅಷ್ಟೇ. ಅದು ಬಿಟ್ಬಿಟ್ರೆ ಬೇರೆ ಜಾಸ್ತಿ ಆಗಲ್ಲ. ದೇಹ ಇರೋದನ್ನ ಯೂಸ್ ಮಾಡ್ಕೊಳುತ್ತೆ ಅಷ್ಟೇ. ಇಲ್ಲಿ ಹಂಗ ನಾನು ಮರೆಯುತ್ತಿದ್ದೇನೆ, ಮೊನ್ನೆ ಮರ್ತ್ಕೋತಾ ಇದ್ದೀನಿ. ನನ್ನ ಮನಸ್ಸು ಸುತ್ತುತ್ತಿದೆ. ಏನ್ ಮನಸ್ಸು ಏನಾಗ್ತಿದೆ? ಸುತ್ತಾ ಇದೆ. ಮನಸ್ಸು ಮೇಲೆ ಈ ತರ ಎಲ್ಲ ಮಾತಾಡಕ್ ಹೋದ್ರೆ ತುಂಬಾ ಲೇಟ್ ಆಗುತ್ತೆ. ಮನಸ್ಸು ಅವನಿಗೆ ಸುತ್ತಾ ಇದೆ. ಅಶುಭ ಸೂಚಕಗಳು ಅಶುಭ ಸೂಚಕ ಶಕುನಗಳೇ ಕಾಣಿಸ್ಕೊಳ್ತಾ ಇದೆ. ನಮ್ಗೆ ಅಶುಭ ಸೂಚಕ ಶಕುನಗಳು ಗಂಟೆ ನಿಮಿಷ ಕಾಣಿಸ್ಕೊತವೆ. ಯೋಚನೆ ಮಾಡ್ತಾ ಇಲ್ಲ. ಅಶುಭ ಬಿಟ್ಬಿಟ್ಟು ಸುಗೋದು ಸೂಚನೆನೇ ಇಲ್ಲ ನಮ್ಗೆ. ಆದ್ರೂ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಆರಾಮಾಗೆಲ್ಲ ಶುಭ ಅನ್ಕೊಂಡು ಹೋಯ್ತಾನೆ ಇದೀವಿ. ಕೊನೆಗೊಂದಿನ ಅಶುಭದ ಗುಂಡಿಲೇ ಬಿದ್ದೈತಿ. ಸೊ ಆತರ ಅಶುಭ ಅರ್ಜುನಿಗೆ ಏನಾಗ್ತದೆ? ಅಶುಭ ಸೂಚಕ ಶಕುನಗಳು ಕಾಣಿಸ್ಕೊತೈತೆ. ತಾಳ್ಮೆಗಿಟ್ಟಿದ್ದರಿಂದ ಅರ್ಜುನನಿಗೆ ರಣಭೂಮಿಯಲ್ಲಿ ನಿಲ್ಲುವುದಕ್ಕೆ ಸಾಧ್ಯವಾಗಲಿಲ್ಲ. ತಾಳ್ಮೆಗಿಟ್ಬಿಟ್ಟಿದ್ದ ಅವನು. ಏನೋ ಅವನ ತಾಳ್ಮೆನೆ ಕಳ್ಕೊಂಡ್ಬಿಟ್ಟಿದ್ದ. ಯಾವ ರೀತಿ? ಅವ್ರ ನೆಂಟ್ರಿಷ್ಟ ನೋಡ್ಬಿಟ್ಟು ಇವ್ರನ್ನ ಸಂಹಾರ ಮಾಡುವಾಗ ಕೊಲ್ಬೇಕಲ್ಲ ಅಂದ್ಬಿಟ್ಟು ತಾಳ್ಮೆ ಇದಾಗ್ಬಿಟ್ಟಿದ್ದ. ಮನಸ್ಸಿನ ಈ ದೌರ್ಬಲ್ಯದಿಂದಾಗಿ ಅವನು ತನ್ನನ್ನೇ ಮರೆಯುತ್ತಿದ್ದ. ದೌರ್ಬಲ್ಯ ಇದು. ನನ್ನನ್ನು ಮರ್ತ್ಕೊಳ್ಳೋದು ನಮ್ದು ದೌರ್ಬಲ್ಯ. ಏನ್ ದೌರ್ಬಲ್ಯ? ಮನಸ್ಸಿನ ದೌರ್ಬಲ್ಯ. ತಾಳ್ಮೆಗಿಟ್ಟಿದ್ದೀವಿ. ತಾಳ್ಮೆಯಾಗಿ ನಾರ್ಮಲ್ ಆಗಿ ನಿಂತು ನೋಡಿದ್ರೆ ಗೊತ್ತಾಗುತ್ತೆ ನಾವೇನ್ ಮಾಡ್ಬೇಕು ಅಂತ. ಒಂದು ಕ್ಷಣಕ್ಕೆ ನಮ್ಗೆ ಕೆಲವೊಂದ್ಸರಿ ಈ ಸಂದರ್ಭದಲ್ಲಿ ಆಗಲ್ವಲ್ಲ, ಅವಾಗ ಸ್ವಲ್ಪ ಧೈರ್ಯ ತಗೊಂಡು ಸ್ವಲ್ಪ ಇದ್ ಮಾಡಿದ್ರೆ ಓಕೆ, ಈ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ಯಾವ ಸಂದರ್ಭ ಇದು ಏನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಾಗುತ್ತೆ. ತಾಳ್ಮೆಗೆ ಇಟ್ಬಿಟ್ಟಿದೀವಲ್ಲ ನಾವು, ಅತಿರೇಕಕ್ಕೆ ಹೋಗ್ಬಿಡ್ತೀವ, ಅದಕ್ಕೆ ಈ ತರ ಆಗೋದು. ನೋಡಿ, ಇದು ಒಂದ್ ಸ್ವಲ್ಪ ಸಮಯಕ್ಕೆ ಸ್ವಲ್ಪ ಕ್ಷಣಕ್ಕೆ ಆದ್ರೆ ಅವಾಗ ಆದ್ರೆ ಏನ್ ತೊಂದರೆ ಇಲ್ಲ. ನೋಡಿ, ಮೋಹನ ಆಗುತ್ತೆ, ಆಗಲ್ಲ ಅಂತಿಲ್ಲ. ಅರ್ಜುನನಿಗೂ ಆಯ್ತು. ಇಲ್ಲ ಭಗವದ್ಗೀತೆ ಕೇಳಾದ್ಮೇಲೆ ಅರ್ಜುನನಿಗೂ ಆಯ್ತು. ಯಾವಾಗ ಅಭಿಮಾನಿ ಸತ್ತೋದ ಅಂದ್ರೆ ಅವನಿಗೂ ಆಯ್ತು. ಅವ್ನು ಇಮಿಡಿಯೇಟ್ ಆಗಿ ಏನಾದ, ವಾಪಸ್ ಬಂದ, ಅವನ್ ಕರ್ತವ್ಯ ಮಾಡಕ್ ನೋಡ್ದ. ನಮ್ಗೆ ಹಂಗಾಗ್ತಾರ? ಪ್ರತಿದಿನ ಆಗ್ತದಲ್ಲ ಇದು, ಪ್ರತಿದಿನ ಆಗ್ತಾ ಇರೋಂಥದ್ದು. ಇದು ಎತ್ತಗಾನ ನೋಡಿ ಉಸಿರು ಹಿಡಿತಾ ಇರೋದು ನಮ್ಗೆ. ಹೋಗ್ಲಿ, ಮಕ್ಳಿಗೆ ಯಾವ್ದೋ ಒಂದಿನ ಏನೋ ಒಂದಿನ ಕೊಡಿದ್ರೆ, ಯಾವ್ದೋ ಒಂದ್ ತಿಂಗಳಿಗೆ ಒಂದ್ಸರಿ ಏನೋ ಒಂಚೂರು ಯಾವಾಗಲ ಒಂಚೂರು ರೂಪಾಯಿ ಕೊಡೋದು ಏನಾಗಲ್ಲ. ಅದೇನಂದೆ ಜಾಸ್ತಿ ಇದಾಗಲ್ಲ. ಆಯ್ತಪ್ಪ, ಏನೋ ಒಂಚೂರು ಆಸೆ ತೀರ್ಸೋಣ ಒಂಚೂರು. ಅದನ್ನೇ ದಿನ 2 ದಿನಕ್ಕೂ 3 ದಿನಕ್ಕೂ ಮಾಡ್ಕೊತಾನೆ ಇದ್ರೆ ತುಂಬಾ ಕಷ್ಟ. ಇದು ನೋಡಿ, ಬರೀ ಆರೋಗ್ಯ ದೃಷ್ಟಿಯಿಂದಲ್ಲ, ಇದನ್ ದೃಷ್ಟಿಯಿಂದಲ್ಲ. ಇದು
ಎಲ್ಲಾವುದು ಕೂಡ ಅದೇ ಮಾರ್ಗ ಹಿಡಿದು ಬಿಡ್ತವೆ. ಪ್ರತಿಯೊಂದು ಕೂಡ ಅದೇ ಮಾರ್ಗ ಹಿಡಿದು ಬಿಡ್ತವೆ. ಆಧ್ಯಾತ್ಮಿಕ ಮಾರ್ಗಕ್ಕೆ ಬರ್ಬೇಕಾದ್ರೆ ಪ್ರತಿ ಒಂದು ಮಾರ್ಗನು ಕ್ಲೋಸ್ ಮಾಡ್ಬೇಕು ನಾವು. ನಮ್ಮಲ್ಲಿರೋಂಥ ಈ ಭೌತಿಕ ಮಾರ್ಗನ ಪ್ರತಿಯೊಂದು ಮಾರ್ಗನು ಒಂದೇ ಮಾರ್ಗಕ್ಕೆ ನೀವು ಬಿಟ್ರು ಸರಿ, ನಿಮ್ಮ ಮನಸ್ಸನ್ನ ಮುಗೀತು ಆಧ್ಯಾತ್ಮಿಕ ಜೀವನದ್ದು ಕತೆ. ಯಾವ್ದಾದ್ರು ಒಂದು ನಿಮ್ಮ ಪಂಚೇಂದ್ರಿಯಗಳಲ್ಲಿ, ನಿಮ್ಮ ಇಂದ್ರಿಯಗಳಲ್ಲಿ ಯಾವ್ದಾರ ಒಂದನ್ನು ಅರಿಬಿಡಿ ನೋಡೋಣ, ಮುಗಿದೋಯ್ತು ನಿಮ್ಮ ಕತೆ. ನಾಲ್ಗೆ, ಇಲ್ಲ ಪ್ರಭು ನಾನು ಚೆನ್ನಾಗಿ ಶ್ರವಣ ಮಾಡ್ತೀನಿ, ಆದ್ರೆ ತಿನ್ನೋದು ಮಾತ್ರ ಕಂಟ್ರೋಲ್ ಮಾಡೋಕ್ಕಾಗ್ತಲ್ಲ, ಮುಗೀತು ಕತೆ. ಪ್ರಭು ನನಗೆ ಎಲ್ಲ ಸರಿ, ಕೇಳೋದಂದ್ರೆ ಆಗಲ್ಲ, ಬಾಯಿ ಕಂಟ್ರೋಲ್ ಮಾಡ್ಬಿಡ್ತೀನಿ, ಏನು ತಿನ್ನೋದಲ್ಲ ನಾನು, ಎಲ್ಲ ಸರಿ, ಆದ್ರೆ ಕೇಳೋದಿಲ್ಲ, ಪ್ರಯೋಜನ ಏನು? ನಂದು ಈ ಲೌಕಿಕವಾಗಿರೋದು ಕೇಳಿಸ್ಕೊಳಕ್ ತುಂಬಾ ಇಷ್ಟ. ಆಧ್ಯಾತ್ಮಿಕ ಬುಕ್ ಹಿಡ್ದಿದ ತಕ್ಷಣ ನಿದ್ದೆ, ಪೇಪರ್ ಹಿಡ್ಕೊಬಿಡಿ ಗಂಟೆಗಳು, ಯಾವ್ದಾರ ಮ್ಯಾಗಝೈನ್ ಪೇಪರ್ ಹಿಡ್ಕೊಡಿ ಗಂಟೆಗಟ್ಲೆ ಓದ್ತಿ. ಯಾಕೆ? ನಮ್ಗೆ ಇಂದ್ರಿಯಗಳು ನಮ್ ಬಯಸ್ತಾ ಇರೋದೇನೋ ಭೌತಿಕವಾಗಿ ಬಯಸ್ತಾ ಇದ್ದಾವೆ. ಅದು ಯಾವುದೇ ಒಂದು ಇಂದ್ರಿಯಗಳು, 5 ಇಂದ್ರಿಯಗಳು, 5 ಇದು ಕೇಳಿಲ್ವಾ? 5 ಪ್ರಾಣಿಗಳು ನಮ್ಗೆ ಇದೆಯಲ್ವಾ? 5 ಪ್ರಾಣಿಗಳು, 5 ಇಂದ್ರಿಯ. 5 ಇಂದ್ರಿಯಕ್ಕೆ ಒಂದೊಂದಕ್ಕೆ ಅವು ಮನ್ಸೋತು, ಅವು ಪ್ರಾಣನೇ ಹತ್ಯೆ ಮಾಡ್ಕೋಬೋದು, ಪ್ರಾಣನೇ ಕಳ್ಕೊತವೆ. ಅದರಿಂದ ನಾವು ಎಲ್ಲಾ ದ್ವಾರದಿಂದ ನಮ್ಮ ಮುಚ್ಚಿದಾಗ ಮಾತ್ರ ನಾವು ಆಧ್ಯಾತ್ಮಿಕ ಜೀವನ ಮಾಡೋಕ್ಕಾಗೋದು ಅಂತ ನೋಡಿ. ಪೂರ್ಣವಾಗಿ ಮುಚ್ಚಿಲ್ಲ ಅಂತಂದ್ರೂ ಕೂಡ ಕಂಟ್ರೋಲ್ ಇರಬೇಕು. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಮಗೆ ಕಂಟ್ರೋಲ್ ಬೇಕು. ಪೂರ್ಣವಾಗಿ ಮಾಡೋಕ್ಕಾಗಲ್ಲ ಬಿಡಿ, ಅದು ನಮಗೂ ಗೊತ್ತು, ಪ್ರಾಕ್ಟಿಕಲ್ ವಿಷಯ ಆಗೋದಿಲ್ಲ. ಆದರೆ ನಮಗೆ ಅದ್ರ ಮೇಲೆ ಕಂಟ್ರೋಲ್ ಇರಬೇಕು. ಆಯ್ತಪ್ಪ, ಒಂದು ಟೈಮ್ ಮಾಡಿದೆ, ಓಕೆ ನೆಕ್ಸ್ಟ್ ಬರೋಣ ಇಲ್ಲಿಗೆ, ಇನ್ನೊಂದ್ಸರಿ ಯಾವುದೋ ಒಂಚೂರು ಮಾಡಿದೆ, ಓಕೆ ಬರೋಣ ಇಲ್ಲಿಗೆ. ಅದು ಪ್ರಜ್ಞೆ ಇರಬೇಕು. ಮತ್ತೆ ತಿರ್ಗಿ ಅಲ್ಲಿ ಹೇಳ್ಕೊಂತ ತರಬೇಕು. ಓಕೆ, ಒಂದಿನ ಏನೋ ಬಾಂಗ್ಲಾರ್ತಿ ಹೇಳೋಕ್ಕಾಗಲ್ಲ, ಓಕೆ ಏನೋ ಆಯ್ತು. 2 ದಿನ ಆಗಲಿ, ಓಕೆ ಪರವಾಗಿಲ್ಲ ಬಿಡಪ್ಪ ಆಯ್ತು. 1 ದಿನ ಜಪ ಮಾಡಲಿಲ್ವ, ಪರವಾಗಿಲ್ಲ. 2 ದಿನ ಜಪ, ಪರವಾಗಿಲ್ಲ. ಇವಾಗ ಎದ್ರಪ್ಪ, 6ವರೆಗೆ ಎದ್ರಪ್ಪ, ಏನ್ ಮಾಡೋಕ್ಕಾಗುತ್ತೆ? 1 ದಿನ ಏನೋ ಪರವಾಗಿಲ್ಲ. ಮತ್ತೆ ದೀರ್ಘ ಅದನ್ನೇ ಕೊಡ್ತಾ ಇದ್ರೆ ನೀವು ಅದೇ ರೂಢಿ ಆಯ್ತು. ತಿಳ್ಕೊಳ್ಳಿ, ನಾವೇನೇ ಒಂದು ಕೆಲಸನ ವಾರಗಟ್ಲೆ ಮಾಡಬೇಕು. ವಾರ ಮಾಡಿದ್ರೆ ಒಂದು ಅದಕ್ಕೆ ಬರ್ತೀರಾ. ಆ ವಾರದಲ್ಲಿ 1 ದಿನ ಮಿಸ್ ಆದ್ರೆ ಓಕೆ, ತೊಂದರೆ ಇಲ್ಲ. 2 ದಿನ ಮಿಸ್ ಆದ್ರೆ, ವಾರದಲ್ಲಿ ಮಧ್ಯೆ 2 ದಿನ ಮಿಸ್ ಆದ್ರೆ ಓಕೆ ಆಯ್ತಪ್ಪ, 50% ಇಟ್ಕೊಳ್ಳೋಣ. 3 ದಿನ ಆಯ್ತಂದ್ರೆ ಅಲ್ಲಿಗೆ ಡೇಂಜರ್ ಲೆವೆಲ್ಗೆ ಹೋಗ್ತಾ ಇದೀವಿ ಅಂತ. 4 ದಿನ ಆಗೋಯ್ತು ಅಂತಂದ್ರೆ, 4 ದಿನ, ಒಂದು ವಾರದಲ್ಲಿ 4 ದಿನ ಪ್ರಾಕ್ಟೀಸ್ ಮಾಡಿಲ್ಲ, ಬರೀ 3 ದಿನ ಮಾಡ್ದು ಅಂತಂದ್ರೆ ನೀವು ಡೇಂಜರ್ ಲೆವೆಲ್ ಮೀರ್ಬಿಟ್ಟಿದ್ದೀರಿ ಅಂತ. 5 ದಿನ ಮಾಡ್ಲಿ ಅಂದ್ರೆ ಸತ್ಯ ಹೋಗಿದ್ದೀನಿ, ಬರೀ 2 ದಿನ ಮಾಡಿದ್ದೀನಿ, 5 ದಿನ ಮಾಡಿಲ್ಲ ಅಂದ್ರೆ ಮುಗಿದ ಕತೆ ನಿಮ್ದು, ಆಲೆ ಡೆಡ್ ಅಂತ ಆಗ್ಬಿಟ್ಟಿದ್ದಾರೆ. ಇನ್ನೇನೋ ಲಾಸ್ಟ್ ಜೀವ ಉಳ್ಕೊಂಡಿದೆ ಅನ್ಕೊಳ್ಳಿ, ಇಳಿತಾ ಇರ್ತಾರೆ ಉಸಿರು ಜೋರಾಗಿ. ಅವನೇ ಹಂಗೆ ಎಳಿತಾ ಇರೋಂಗೆ ಒಂಚೂರು ಮೂಗು ಮುಚ್ಕೊಬಿಟ್ರೆ ಡೆಡ್ ಆಗೋಯ್ತಾನಲ್ಲ, ಆ ಥರ ಆಗ್ಬಿಡುತ್ತೆ ನಮ್ ಕತೆ. 6 ದಿನ ಅಂತ ಮಾಡ್ಲಿಲ್ಲ ಅಂತಂದ್ರೆ ಫುಲ್ಲು ನೀನೇನಪ್ಪ ಮುಚ್ಚಪ್ಪ ಬಿಳಿ ಬಟ್ಟೆ ಮೇಲೆ. 7 ದಿನ ಮಾಡ್ಬಿಟ್ರೆ ಮುಚ್ಚಾಕ್ಬಿಡಿ ಅವನ್ನ, ಸುಮ್ನೆ ಯಾಕೆ ಉಸಿರಿಲ್ಲ ಮುಚ್ಚಾಕ್ಬಿಡಿ. ಸೊ ಆ ಥರ ಪ್ರಾಬ್ಲಮ್ ಎಲ್ಲಿದೆ? ಪ್ರತಿನಿತ್ಯ ನಾವೇನ್ ಮಾಡ್ತೀವೋ ಅದು ನಮ್ದು ಇದು ಬಿಡಬಾರ್ದು, ಬಿಟ್ಟು ಬಿಡಬಾರ್ದು. ಇದ್ರಲ್ಲೇ ನಮ್ ಗುಟ್ಟು ಅಡಗಿರೋದು. ಅದು ಬರ್ದೇ ಇರ್ಲಿ, ಪ್ರಾಕ್ಟೀಸ್. ಸುಮ್ನಾನ ಕೂತ್ಕೊಳ್ಳಿ, ಜಪ ಮಾಡ್ಬಿಡಿ, ಸುಮ್ನಾನ ಕೂತ್ಕೊಳ್ಳಿ. ಸುಮ್ನಾರ ಕೂತ್ಕೊಳ್ಳಿ, ತೂಗುಡ್ಸ್ಕೊಂಡು ಇಲ್ಲ ಏನೋ ಒಂದು ಮಾಡ್ಕೊಂಡು ಕೂತ್ಕೊಳ್ಳಿ. ಒಂದಿನಕ್ಕೆ ಇದೇನು ಹಿಂಗೆ ತೂಗುಡ್ಸ್ತಾ ಇರಿ ಅಂತ ನೀವು ಎಚ್ಚರವಾಗಿ ಶುರು ಮಾಡಿ. ಆ ಸಮಯಕ್ಕೆ ಬಂದ್ಬಿಡ್ಬೇಕದು. ಅದೇನ ಕಷ್ಟ ಆಗ್ಲಿ, ಆಗ್ಲಿ, ಏನೋ ಒಂದೊಂದು ದಿನಕ್ಕೆ ಏನೋ ಮಿಸ್ ಆಗುತ್ತೆ, ಓಕೆ ಬಿಡಿ, ಏನು ಮಾಡೋಕ್ಕಾಗಲ್ಲ. ನಿದ್ದೆ ಬಂದ್ಬಿಡ್ತು, ಇಲ್ಲ ಹಿಂದಿನ ದಿನ ರಾತ್ರಿ ಲೇಟಾಗಿ ಮಲಗಿದ್ದು, ಸೊ ಈ ತಿರ್ಗಾ ಬೆಳಿಗ್ಗೆ ಬೇಗ ಎದ್ದು ಏನೋ ಕೆಲಸ ಇತ್ತು, ತುಂಬಾ ವರ್ಕ್ ಇತ್ತು, ಬಾಡಿ ಎಲ್ಲ ನೋವ್ತಾ ಇತ್ತು, ಕೈ ಕಾಲ ನೋವ್ತಾ ಇತ್ತು, ಓಕೆ ಅಂತ ಟೈಮಲ್ಲಿ ಬೇಡ, ಭಗವಂತನಿಗೂ ಗೊತ್ತು, ಓಕೆ ಆಯ್ತು, ಸುಮ್ಮನೆ ಆಯ್ತು. ಅದಲ್ದಿರಾ 2 ದಿನ ಬೇಕು ಅಂತಾದ್ರೆ. ಲೌಕಿಕ ವಿಷಯದಲ್ಲಿ ಅತಿಯಾದ ಮೋಹವು ಮನುಷ್ಯನನ್ನು ಇಂತಹ ದಿಗ್ಭ್ರಾಂತ ಸ್ಥಿತಿಗೆ ತರುತ್ತದೆ. ಏನೋ ಈ ತರ ದಿಗ್ಭ್ರಾಂತ, ಅರ್ಜುನ ಹೋದಂತ ದಿಗ್ಭ್ರಾಂತ ಸ್ಥಿತಿಗೆ ಹೋಗಿದ್ರೆ ನೀವು, ಲೌಕಿಕ ಮೋಹದಲ್ಲಿ ಅತಿಯಾಗಿರೋಂಥ ಮೋಹ, ಲೌಕಿಕ ವಿಷಯದಲ್ಲಿ ತುಂಬಾ ಅತಿಯಾಗಿರೋಂಥ ಮೋಹ. ಆ ಮೋಹ ಇದ್ರೆ ಹಿಂಗೆ ಆಗುತ್ತೆ, ಇದೇ ಪೊಸಿಷನ್ಗೆ ಹೋಗೋದು. ವಯಂ ದ್ವಿತೀಯಾಭಿ ನಿವೇಶತಃ ಸ್ಯಾತ್ ಅಂತ ಹೇಳ್ತಾರೆ, ಭಾಗವತದಲ್ಲಿ ಬರುತ್ತೆ ನನ್ನ ಸ್ಕಂದದಲ್ಲಿ. ಲೌಕಿಕ ಆಗುವವುಗಳಿಂದ ಅತಿಯಾಗಿ ಪ್ರಕ್ಷುಬ್ಧಗೊಳ್ಳುವವರಲ್ಲಿ ಇಂತಹ ಭಯ ಮತ್ತು ಮನಸ್ಸಿನ ಸಮತೋಲನ ನಷ್ಟಗಳು ಕಾಣಿಸಿಕೊಳ್ಳುತ್ತವೆ. ಏನ್ ಹೇಳುತ್ತೆ ಅದು? ಲೌಕಿಕ ಆಗುವವುಗಳಲ್ಲಿ ಅತಿಯಾಗಿ ಪ್ರಕ್ಷುಬ್ಧ,
ಯಾವಾಗ ನಾವು ಆ ಥರ ಆಗ್ತೀವೋ ಆ ಹಂತದಲ್ಲಿ ಭಯ ಮತ್ತು ಮನಸ್ಸಿನ ಸಮತೋಲನ ನಷ್ಟಗಳು. ಭಯ ಆಗುತ್ತೆ ನಮ್ಗೆ, ಈ ತರ ಸಮತೋಲನ ಕಳ್ಕೊತೀವಿ, ನಷ್ಟ ಆಗುತ್ತೆ. ಸೊ ಇದು ಅರ್ಜುನಿಗೆ ಆಗ್ತಾ ಇರೋದು. ಇದು ನೋಡಿ, ಇದು ಒಂದು ವರ್ಡ್ಗೆನೆ ಒಂದಿನ ಕ್ಲಾಸ್ ಮಾಡ್ಬೋದು. ಭಾಗವತಂ ಇದೇನಿದೆ, ಲೌಕಿಕ ಆಗುವುಗಳ ಅತಿಯಾಗಿ ಪ್ರಕ್ಷುಬ್ಧ ಆಗದ ಅಂತಲ್ಲಿ ಭಯ ಮತ್ತೆ ಮನಸ್ಸಿನ ಸಮತೋಲನ ಕಳ್ಕೊತೀವಲ್ಲ, ಇದ್ರ ಬಗ್ಗೆನೆ ಗಂಟೆಗಟ್ಟಲೆ ಮಾಡುವ. ಅರ್ಜುನನು ರಣಭೂಮಿಯಲ್ಲಿ ನೋವನ್ನುಂಟು ಮಾಡುವ ಸೋಲುಗಳೇ ಬರುವುದೆಂದು ಗಮನಿಸಿದ. ರಣಭೂಮಿಲಿ ಏನ್ ಮಾಡ್ತಾನೆ ಅರ್ಜುನನ ಮನಸ್ಥಿತಿ ಯಾವ ತರ ಆಯ್ತು ಇವಾಗ, ನನ್ಗೆ ಏನ್ ಮಾಡಿದ್ರು ಸೋಲ್ ಏನೋ ತರ ಆಗ್ಬಿಡುತ್ತ ಅವನಿಗೆ, ಆ ತರ ಪರಿಸ್ಥಿತಿ ಕೊಟ್ಟದ. ಇದನ್ನ ಮಾಡ್ಲಿಲ್ಲ ಅಂದ್ರೆ ನಂಗೆ ಸೋಲು ಅಂತ ಪರಿಸ್ಥಿತಿ ಬಂದ್ಬಿಡುತ್ತೆ ನಮ್ಗೆ. ಇವಾಗ ನಾನೇನಾರು ಇಲ್ಲಿ ನಿಂತ್ಕೊಂಡ್ರೆ ನನ್ಗೆ ಸೋಲು ಅಂತ ಅವನ್ಗೆ ಪರಿಸ್ಥಿತಿ. ಸೊ ಮೋಹ, ಅತಿಯಾಗಿರೋಂಥ ಮೋಹನೇ ಕಾರಣ ಇದಕ್ಕೆಲ್ಲ ಅಂತ. ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸಿದ್ರು ಅವನಿಗೆ ಸಂತೋಷವಾಗುತ್ತಿಲ್ಲ. ನೋಡಿ, ಅಕಸ್ಮಾತ್ ನಿಂತ್ಕೊಂಡು ಅವ್ರನ್ನ ಕೊಂದ್ಬಿಟ್ಟಿದ್ರೆ, ಜ್ಞಾನ ಇಲ್ದ್ರೆ ಕೊಂದ್ಬಿಟ್ಟ ಅಂತ ಅನ್ಕೊಳ್ಳಿ ಅವನ್ಗೆ, ಓ ನಮ್ ತಾತನ ಸಾಯಿಸ್ತೇನೆ ನಾನು, ನಮ್ ಗುರುಗಳು ಸಾಯಿಸ್ಕೊಂಡು ಈ ತರ ಅನುಭವಿಸ್ತಾ ಇದ್ದೀನಿ, ಇದೇ ಅವನಿಗೆ ಹುರುಕ್ತಾನೆ. ಯಾಕೆ ಅದು ಹಂಗಾಗಿರುತ್ತೆ. ಓ ನಾನೇನಾರು ನಮ್ಮ ಜನ್ಮೇಲೆ ಮೋಹ ಪಟ್ಕೊಂಡು ನಾನೇನಾರು ಒಂಚೂರು ನೆಗ್ಲೆಕ್ಟ್ ಮಾಡಿದೆ, ಅದಕ್ಕೋಸ್ಕರ ಸತ್ತೋದ ಅಂತ ಏನಾರು ಗೊತ್ತಾಗ್ಬಿಟ್ರೆ ನಿಮ್ಗೆ, ನನ್ನಿಂದಾನೇ ಸತ್ತ ಅಂತ ನಿಮ್ಗೆ ಭಾವನೆ. ಜ್ಞಾನ ಇಲ್ಲ, ಅವನ ಪರಿಸ್ಥಿತಿಗೆ ಪಾಪ ಅವನು ಏನಾದ ಬಿಡು, ಏನ್ ಮಾಡಕ್ಕಾಗಲ್ಲ, ಸರಿ ನನ್ನ ಕರ್ತವ್ಯ ನಾ ಮಾಡ್ತಾ ಇದ್ದೀನಿ ಅಷ್ಟೇ ಅನ್ಕೊಳ್ಳಿಲ್ಲ. ನನ್ನಿಂದ ಸತ್ತ ಹಿಂಗಾಗೋಯ್ತು. ಎಷ್ಟೋ ಜನ ನೆನ್ಸ್ಕೊಂಡು ನೋಡ್ತೀರಾ, ಎಷ್ಟೋ ಜನ ಹಿಂಗೆ ಹೇಳ್ತಾ ಇರ್ತಾರೆ, ಅಯ್ಯೋ ನೀ ಇದ್ದ ಕಣ್ರಿ ನನ್ನಿಂದ ಹಿಂಗಾಗೋಯ್ತು. ಇದೇ ಕೊರ್ಗಲ್ಲಿ ಇದೇ ತರ ಮನ್ಸಿದ್ದು ಕೊನೆಗೆ ಏನಾರ ಇದನ್ನ ನೆನ್ಕೊಂಡೆ ಅಂದ್ರೆ ಇರೋದ್ ಬೇಡ, ನಿಮ್ಗೆ ಮನ್ಸಲ್ಲಿ ಉಳ್ಕೊಂಡ್ರೆ ಸಾಕು, ನೆಕ್ಸ್ಟ್ ಜನ್ಮದಲ್ಲಿ ಅವನ ಹತ್ರನೇ ನೀವು ಉಡ್ತೀರಿ. ಏನ್ ಇದು ಎಂತೆ ಕಾಲದಲ್ಲಿ ಸ್ಮರಣೆ ಬರ್ಬೇಕಾಗಿಲ್ಲ, ಅದು ನಿಮ್ ಮನ್ಸೊಳಗಡೆ ಅದು ವಿಷಯ ಇದ್ದರೆ ಪ್ರಾಬ್ಲಮ್ ಏನ್ ಗೊತ್ತಾ, ಈ ಮೋಹದಲ್ಲಿ ಇದೇ ಆಗೋದು. ನಿಮ್ಮ ಹತ್ರ ಮೋಹ ಇತ್ತು ಅಂತ ಇಟ್ಕೊಳ್ಳಿ, ಅವನ್ ದೇಹ ನೆನ್ಸ್ಕೊಂಡು ದೇಹ ಬಿಡ್ಲಿಲ್ಲ ಪರವಾಗಿಲ್ಲ, ಆದ್ರೂ ಕೂಡ ಇದು ನಿಮ್ ಮನ್ಸಲ್ಲಿ ಇದ್ರೆ ಮತ್ತೆ ತಿರ್ಗಾ ಆ ಮೋಹಕ್ಕೆ ತಕ್ಕನಾಗಿ ಆ ಮನ್ಸಲ್ಲಿ ಉಳ್ಕೊಂಡಿದ್ದ ತಕ್ಕನಾಗಿ ಮುಂದೆ ಜನ್ಮ ಪಡಿಬೇಕಾಗತ್ತೆ. ಅದೊಂದು ಬೀಜವಾಗಿ ಉಳ್ಕೊಳ್ಳುತ್ತೆ. ಈ ತರ ಎಷ್ಟು ಮೋಹ ಪಡ್ತಾ ಇದೀವಿ, ಎರಡ ಏನೋ ಮಕ್ಳ ಮೇಲೆ ಇಲ್ಲ ಮೊಮ್ಮಕ್ಳ ಮೇಲೆ ಒಂದು ಬೀಜ ಇದ್ದಿದ್ರೆ ಓಕೆ ಅಪ್ಪ ಆಯ್ತಪ್ಪ ಅಂತ. ಎಲ್ಲಾರ ಮೇಲೂ ಮೋಹನೆ, A to Z ಪ್ರತಿಯೊಂದು. ನಾಯಿ ಮೇಲೂ ಮೋಹ ಕೆಲವು ಜನಕ್ಕೆ, ಬೇರೆ ಮನುಷ್ಯರ ಮೇಲೆ ಹೋಗ್ಲಾಗಿ ಪ್ರಾಣಿಗಳ ಮೇಲೂ ಮೋಹ ಇರುತ್ತೆ. ಅಯ್ಯೋ ನನ್ನ ಡಾಗಿ ಹಿಂಗಾಗೋಯ್ತು, ಅಯ್ಯೋ ನನ್ನ ಪಪ್ಪಿ ಹಿಂಗಾಗೋಯ್ತು, ಅದಕ್ಕೊಂದು ಹೆಸರು ಬೇರೆ ಕಟ್ಕೊಂಡವ್ರೆ, ಪಪ್ಪಿ ಸೊ ಇದೆಲ್ಲ ಏನು, ಮತ್ತೆ ತಿರ್ಗಾ ನಾವು ಆ ನಾಯಿಯಾಗಿ ಬಿಡ್ತೀವಿ. ಏನ್ ಮಾಡಿದ್ರಪ್ಪ ಇವನು ಬರತ್ತ ಇದ್ದಾನೆ ನೋಡಿ, ಅಂತ ಪೊಸಿಷನ್ಗೆ ಹೋಗ್ಬಿಟ್ಟು ಹಂಗ ಆದಂತಂದ್ರೆ ಇನ್ ನಮ್ ಕತೆ ಎಲ್ಲ ಏನ್ ಲೆಕ್ಕ ಹಾಕೊಳ್ಳಿ. ಇನ್ ಯಾವ ಮೋಹನ ಅಂತೂ ನಮ್ಮಿಂದ ನಷ್ಟನೂ ಆಗಿಲ್ಲ, ಇರೋವೆಲ್ಲ ಒಳಗಡೆನೆ ಇದಾವೆ. ನಷ್ಟ ಅಂತೂ ಆಗದೆ ಇರೋ ಚಾನ್ಸೇ ಇಲ್ಲ. ನಷ್ಟ ಆಗಿರೋಂತ ಮೈರಂತ ಮೋಹಗಳು ಹಳೆ ಬೇರೆ ಇದಾವೆ, ಈಗ ಹೊಸದಾಗಿ ಮತ್ತೆ ಕಟ್ಟಿ ಇವೆಲ್ಲ ನಾಶ ಮಾಡೋದು ಯಾವಾಗ ನಾವು ಇದೇ ತರ ಮೋಹಗಳು ಕೊಟ್ಕೊಂಡಿದ್ರೆ. ಒಂದು ಸರಿ ಸ್ಟಾಪ್ ಮಾಡ್ಬೇಕಿದನ್ನ. ಈ ವಿಷಯ ಏನೋ ಆಧ್ಯಾತ್ಮಿಕ ವಿಷಯ ತಿಳ್ಕೊಬೇಕು, ಅದ್ರ ತಕ್ಕನಾಗ ನಡಿಯಕ್ ನೋಡ್ಬೇಕು, ಎಲ್ಲ ತಾಂತಾನೆ ಆಗೋಗುತ್ತೆ. ಅವೆಲ್ಲ ಏನು ಅದ್ರ ಬಗ್ಗೆ ತುಂಬಾ ಚಿಂತೆ ಮಾಡೋದು ಬೇಡ, ಹೆಂಗ್ ನಷ್ಟ ಮಾಡೋದು ಏನ್ ಬೇಡ. ಆಧ್ಯಾತ್ಮಿಕ ಜೀವನದಲ್ಲಿ ಒಂದು ಜ್ಞಾನ ತಿಳ್ಕೊಳ್ಳಿ, ಅದೇ ತರ ನಡೆಯಕ್ ಶುರು ಮಾಡಿ, ಹಳೆವು ನಾಶ ಆಗ್ತವೆ, ಈಗ್ಲೂ ಮೋಹ ಬರುತ್ತೆ. ಏನ್ ನೀವು ಭಕ್ತಿ ಮಾಡ್ತಾ ಹೋಗ್ತೀರಾ ಎಲ್ಲ ನಾಶ ಆಗ್ಬಿಡ್ತವೆ. ಚಿಂತೆ ಮಾಡೋದು ಬೇಡ. ನಿಮಿತ್ತಾನಿ ವಿಪರೀತಾನಿ ಎನ್ನುವ ಮಾತುಗಳು ಮುಖ್ಯವಾದವು. ಒಬ್ಬ ಮನುಷ್ಯನು ತನ್ನ ಎಲ್ಲವುಗಳಲ್ಲಿ ಸೋಲನ್ನು ಮಾತ್ರ ಕಂಡಾಗ ಆತ ನಾನೇಕೆ ಇಲ್ಲಿದ್ದೇನೆ ಎಂದು ಯೋಚಿಸುತ್ತಾನೆ. ಏನು, ಒಬ್ಬ ಮನುಷ್ಯ ತನ್ನ ನಿರೀಕ್ಷೆಯನ್ನೆಲ್ಲ ಉಲ್ಟಾ ಆಗ್ತಾ ಇದ್ರೆ ಅವನ್ಗೇನಾಗ್ಬಿಡುತ್ತೆ, ಅಯ್ಯೋ ನಾನು ಬದುಕಿರೋದು ಯಾಕೆ ನಾನು ಬದುಕಿದ್ದೀನಿ ಅನ್ಸ್ಬಿಡುತ್ತೆ ಅವನಿಗೆ. ನಿರೀಕ್ಷೆ ಎಲ್ಲ ಫೇಲ್ ಆಗ್ತಾ ಇದ್ದಾಗ ಅವನ್ನ ಬದುಕಿರೋದೇ ವೇಸ್ಟ್ ಅಂತ ಅನ್ಕೊಬಿಡ್ತಾನೆ. ಸೊ ಈ ಭೌತಿಕ ಪ್ರಪಂಚ ಅಂತ ಸಮಯದಲ್ಲಿ ಆಧ್ಯಾತ್ಮಿಕ ಜೀವನ ಹೆಂಗೆ ನಮ್ಗೆ ಇದ್ ಮಾಡುತ್ತೆ ನೋಡು. ನಾನು ಭಕ್ತಿ ಮಾಡ್ತಾ ಇದ್ದೀನಿ, ನಾನು ನಿರೀಕ್ಷೆ ಎಲ್ಲ ಸುಳ್ಳಾಯ್ತಾ ಇದೆ, ಪರವಾಗಿಲ್ಲ ಬಿಡಿ. ಪ್ರಭುಪಾದ್ಗೆ ಫಸ್ಟ್ ಏನಾಯ್ತು, ಪ್ರತಿ ಒಂದು ಎಲ್ಲ ಇದ್ರಲ್ಲೂ ಆಗ್ತಾ ಇತ್ತು. ಬಿಸ್ನೆಸ್ ಮಾಡಕ್ ಹೋದ್ರು ಲಾಸ್ ಆದ್ರು, ಪ್ರೀಚಿಂಗ್ ಮಾಡಕ್ ಹೋದ್ರು ಆಗ್ತಾ ಇಲ್ಲ, ಒಬ್ರು ಭಕ್ತರು ಆಗ್ತಾ ಇಲ್ಲ, ಮ್ಯಾಗ್ಝಿನ್ ಪ್ರಿಂಟ್ ಮಾಡಿ ಹಂಚಕ್ ಹೋದ್ರು ಯಾರು ತಗೋತಾ ಇಲ್ಲ ನಾಕಣಿಗೂ. ಈ ತರ ಆಗ್ಬಿಟ್ಟು ಅವ್ರಿಗೆ ಏನಾಯ್ತು, ಆದ್ರೂ ಬಿಟ್ರೆ ಅವರು ಇಲ್ಲ, ನನ್ ಗುರು ಮಹಾರಾಜ್ ಹೇಳಿದಾರೆ, ನಾನು ಇದನ್ನ ಬೇರೆ ಕಡೆ ಪ್ರಚಾರ ಮಾಡ್ತೀನಿ, ಇಲ್ಲಾಗ್ಲಿ ನಂದ್ರೆ ಪ್ರಭು ನಿಂತ್ಕೊಂಡ್ರು ಮತ್ತೆ ಎದ್ದಿ. ಅಂತ ಸುಡೋ ಬಿಸ್ತಲು ಕೂಡ ಅವರು ಜ್ಞಾನ ತಪ್ಪಿ ಮೂರ್ಛೆ ಹೋಗಿ ಬೀಳ್ತಿದ್ರು. ಅಂತ ಸಮಯದಲ್ಲೂ ಕೂಡ ಅವರು ಅಯ್ಯೋ ಈ ವಯಸ್ಸಲ್ಲಿ ಯಾಕೆ ಬೇಕು ನನಗೆ ಅನ್ಕೊಳ್ಳೇ ಇಲ್ಲ. ಅವರು ಎದ್ದು ನಿಂತ್ಕೊಂಡ್ರು.
ಆತರ ಅಕಸ್ಮಾತ್ ನಿರೀಕ್ಷೆ ಎಲ್ಲ ಇದಾದಾಗ ಏನಾಗುತ್ತೆ, ಈ ತರ ಮೋಹ ಇದ್ದಾಗ. ಯಾಕೆಂದ್ರೆ ಪ್ರಭುಪಾದ್ಗೆ ಯಾಕಿದಾಯ್ತು, ಜ್ಞಾನ ಇತ್ತು ಅವರಲ್ಲಿ, ಭಗವಂತನ ಬಗ್ಗೆ ಅವ್ರಿಗೆ ಜ್ಞಾನ ಇತ್ತು, ಅದರಿಂದ ನಿಂತ್ಕೊಂಡ್ರು. ಇಲ್ಲ ಅಂತಂದ್ರೆ ಇದೇ ಪರಿಸ್ಥಿತಿ ಆಗುತ್ತೆ. ಪ್ರಭುಪಾದ ಇಲ್ಲಿ ಹೇಳ್ತಾ ಇರೋದು, ಅಕಸ್ಮಾತ್ ಎಲ್ಲಾದ್ರೂ ನಿರೀಕ್ಷಣೆ ಎಲ್ಲ ಏನಾರ ಅವ್ರಿಗೆ ಆತರ ಆಗ್ತಾ ಇದ್ರೆ, ಅಯ್ಯೋ ಇದು ಯಾಕೆ ಬೇಕಪ್ಪ ಬಿಡು ಅಂತ ಅನ್ಬಿಟ್ಟು. ಯಾಕೆಂದ್ರೆ ಜ್ಞಾನ ಇಲ್ಲ. ಇಲ್ಲ ನಾನು ಮಾಡ್ಲೇಬೇಕು, ಭಗವಂತನ ಜೊತೆ ಇದ್ದಾನೆ, ಇಲ್ಲ ಗೊತ್ತಿಲ್ಲ. ಅದಕ್ಕೆ ನಾನ್ಯಾಕೆ ಇಲ್ಲಿದ್ದಾನೆ ಎಂದು ಯೋಚಿಸುತ್ತಾನೆ. ಪ್ರತಿಯೊಬ್ಬನಿಗೂ ತನ್ನ ವಿಷಯದಲ್ಲಿ, ತನ್ನ ಯೋಗಕ್ಷೇಮದಲ್ಲಿ ಆಸಕ್ತಿ. ಪ್ರತಿಯೊಬ್ಬನು ಇದೊಂದು ದೊಡ್ಡ ಇದು, ನನ್ನ ಯೋಗಕ್ಷೇಮ. ನಾನು ಊಟ ಮಾಡ್ಲಿಲ್ಲ ಅಂದ್ರೆ, ಅಕಸ್ಮಾತ್ ಪಂಕ್ತಿಲಿ ಬಡಿಸ್ತಾ ಇದ್ದೀನಿ, ಸಬ್ಜಿ ಮಿಕ್ಲಿಲ್ಲ, ಪನ್ನೀರ್ ಸಬ್ಜಿ ಮಿಕ್ಲಿಲ್ಲ ಅಂತಂದ್ರೆ ಏನ್ ಮಾಡೋದು. ಅದಕ್ಕೇನು 2 ಸ್ಪೂನ್ ಮುಂಜಾನೆ ಎತ್ತಿಟ್ಬಿಟ್ಟು ಆಮೇಲೆ ಹೆಂಗ್ ಬೇಕಾದ್ರೆ ಬಡ್ಸನ್ ಬಿಡು. ಯಾವನಿಗೆ ಏನ್ ಸಿಕ್ಕಿದ್ರೇನು, ಯಾವನಿಗೆ ಸಿಗ್ಲಿಲ್ಲ ಅಂದ್ರೆ ನನಗೇನು, ನನಗಿದೆ. ಸೊ ಇದು ನಮ್ಮ ಭಾವನೆ. ಆಸಕ್ತಿ ನಮ್ಮ ಮೇಲೆ ಆಸಕ್ತಿ ಜಾಸ್ತಿ. ಅಯ್ಯೋ ಎಲ್ಲಾರ್ಗು ಕರೆಕ್ಟಾಗಿ ಹಂಚನಪ್ಪ, ಎಲ್ಲಾರ್ಗು ಹಂಚ್ಬಿಟ್ಟೆ, ಮಿಕ್ಕಿದ್ರೆ ಬೇಕಾದ್ರೆ ತಿನ್ನೋಣ ಪರವಾಗಿಲ್ಲ, ಮಿಕ್ಕಿದ್ರೆ ನಾನೇ ತಾನೇ ತಿಂತೀನಿ, ಜಾಸ್ತಿ ಮಿಕ್ಕಿದ್ರೆ ಪರವಾಗಿಲ್ಲ, ಮಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಇನ್ನೊಂದ್ಸರಿ ಬೇಕಾದ್ರೆ ಯಾವಾಗ ಮಾಡ್ಕ ಇದಿಲ್ಲ. ಸಿಗ್ಲಿಲ್ಲ ಅಂದ್ರೆ ಈ ಸಜ್ಜಿ ಇದೇ ಬೇಕು ನನಗೆ, ಇದು ಇಲ್ಲಿ ಚೆನ್ನಾಗಿದೆ ಇದೇ ಬೇಕು. ಸೊ ಈ ತರ ಭಾವನೆ, ಆಸಕ್ತಿ ಅನ್ನೋದು ನಮ್ಗೆ ಎಷ್ಟಿರುತ್ತೆ ಅಂತಂದ್ರೆ, ಇದ್ರ ಮೇಲೆ ಅಟ್ಯಾಚ್ಮೆಂಟು, ಅಷ್ಟೊಂದು ಮೋಹ ನಮ್ಮ ವಸ್ತು ಮೇಲೆ. ಒಂದ್ ಸಣ್ಣ ಪೆನ್ ಬಿಟ್ಕೊಡಕ್ಕಾಗಲ್ಲ ಕಂಡ್ರೆ, ನನ್ ಪೆನ್ 10 ರೂಪಾಯಿ ಕೊಟ್ರೆ ಈ ಪೆನ್ 2 ಬರ್ತವೆ. ಆದ್ರೂ ಕೂಡ ಯಾರ ಎತ್ಕೊಂಡ್ಬಿಟ್ರೆ ನನ್ ಪೆನ್. ಎಷ್ಟು ಆಸಕ್ತಿ ಅಂತಂದ್ರೆ, ಅದು ಹಾಳಾಗೋದ್ರ ಮೇಲೆ ಶಾಶ್ವತವಂತೂ ಇದ್ಬಿಟ್ಟಿದಂದ್ರು ಇನ್ನು ಕೇಳೋದೇ ಬೇಡ, ಹಾಳಾಗಂತದ್ದು. ಏನ್ ಹೆಂಡ್ತೀರ್ನ ಏನ್ ಯಾತರ ಪ್ರೀತಿ ಮಾಡ್ತಾರೆ ಅಂದ್ರೆ, ಕೆಲವು ಜನ ಏನ್ ಹಿಂಗೆ ಕೂಡ್ಸ್ಕೊಂಡಿದ್ದಾರೆ ನಾ ತೊಡೆ ಮೇಲೆ ಏನಂತಾರೆ, ಲಕ್ಷ್ಮೀದೇವಿ ವಿಷ್ಣುನು ಕೂಡ್ಸ್ಕೊಳ್ಳಲ್ವೇನೋ ತೊಡೆ ಮೇಲೆ, ಆ ತರ ಪ್ರೀತಿ ಮಾಡ್ತೀವಿ. ಯಾಕೆ ಬೇಕು ಇದು ಇಷ್ಟೊಂದು? ಓಕೆಪ್ಪ ಎಲ್ಲ ಸರಿ ಮಾಡ್ತೇವೆ, ಓಕೆ ಸರಿ ಆಯ್ತಪ್ಪ, ರಕ್ಷಣೆ ಕೊಡ್ಬೇಕು, ಮಾಡ್ಬೇಕೆಲ್ಲ ಮಾಡಕ್ ಕರೆಕ್ಟ್. ಇದೇನಂತೀವಿ ಅಟ್ಯಾಚ್ಮೆಂಟ್, ದೇಹದ ಮೇಲೆ ಇರೋಂಥ ಅಟ್ಯಾಚ್ಮೆಂಟ್. ಇದು ನಾವು ಈ ತರ ಮಾಡೋದು. ಮಕ್ಳುಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ, ಅಯ್ಯೋ 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 ರೀ, ಕೋತಿನೂ ಮಾಡುತ್ತೆ ಕಣ್ರಿ, ಯಾವಾಗ್ಲೂ ತಪ್ಕೊಂಡಿರುತ್ತೆ. ಬಿಟ್ಟೆ ಇಡ್ಸಲ್ಲ ನೀವಾದ್ರೆ ಸ್ವಲ್ಪ ಸಾಯಂಕಾಲ ಬಿಟ್ಟಾರ ಇಡ್ತೀರಿ, ಅದೇನ್ ಮಾಡುತ್ತೆ ಹೇಳಿ, ಎತ್ಕೊಂಡಿರುತ್ತೆ ಯಾವಾಗ್ಲೂ, ತಾನು ಬಿಟ್ಟೇ ಇರೋದಿಲ್ಲ ಯಾವಾಗ್ಲೂ. ನೀವ್ ನೋಡಿಲ್ಲ ಈ ಬೆಕ್ಕು ನಾಯಿ ಮರಿ ಹೆಂಗ್ ಮಾಡುತ್ತದು, ಒಂದ್ಸರಿ ಯಾರ ಮುಟ್ಬಿಟ್ರೆ ಮುಗಿದೋಯ್ತು, ಇನ್ನೊಂದ್ ಜಾಗ ಚೇಂಜ್ ಮಾಡುತ್ತದು. ನೀವ್ ಮಾಡ್ತೀರಾ? ಎಷ್ಟು ಪ್ರೀತಿ ಮಾಡ್ತವೆ. ಕೊನೆ ಏನ್ ಮಾಡ್ತಾವ ಗೊತ್ತಾ, ಲಾಸ್ಟ್ಗೆ ಅವು ಬೆಳೆದಿದ ತಕ್ಷಣ ಏನ್ ಮಾಡ್ತಾವ ಗೊತ್ತಾ, ಕಚ್ಚಿ ಓಡಿಸ್ತವೆ. ಊಟನೇ ಕೊಡಲ್ಲ ಅವಕ್ಕೆ, ಊಟ ಇದ್ರೂ ಕೊಡಲ್ಲ, ಅವೇ ತಿಂತವೆ. ಯಾಕೆ? ಅಯ್ಯೋ ಇದೇನಿದು ಮಕ್ಳಿಗೆ ಕೊಡ್ತಾ ಇಲ್ಲ ಅಂತ ನಾವ್ ಅನ್ಕೋಬಹುದು. ಅದೇ ಪ್ರಕೃತಿ ನಿಯಮ ಹೆಂಗಿದೆ ಗೊತ್ತಾ, ನಾನ್ ಕೊಡ್ತಾ ಇದ್ರೆ ಇದೇ ಮಾಡ್ಬಿಡ್ತೀಯ, ಹೋಗಿ ದುಡ್ಕೊಂಡ್ ತಿನ್ನು ನೀನು ಅಂತ, ಹೋಗಿ ನೀನಿನ್ ಆಹಾರ ನೀನೇ ಹುಡಿಕು ಅಂತ ನಾವ್ ಮಾಡ್ತೀವ. ಎಷ್ಟೇ ಬೆಳೆದ್ ಕೋಣ ಆಗಿದ್ರು ಏನು ಇದೆಲ್ಲ ಆಗಿದ್ರು ಮತ್ತೆ ನಾವೇ ಕೊಡ್ತಾ ಇರ್ತೀವಿ ಹೊರ್ತು, ನೀನ್ ದುಡಿ ಅಂತ ಹೇಳೋದಲ್ಲ. ಇಷ್ಟ ದಿನ ತಿಂದೆ ತಾನೇ, ಇನ್ಮೇಲೆ ಮಾಡು ಅಂತ ಹೇಳೋದೇ ಇಲ್ಲ ನಾವು. ಅದಕ್ಕೆ ಹಿಂಗಾಗಿರೋದು ಪ್ರಪಂಚ. ಸೊ ಒಂದ್ ಪ್ರಾಣಿಯಿಂದನೂ ಕಲಿಬೇಕು ನಾವು, ಬುದ್ಧಿ ಪ್ರಾಣಿಯಿಂದನೂ ಕಲಿಬೇಕು. ಪ್ರಾಣಿಗಳು ನೀವು ನೋಡಿಲ್ಲ, ಈ ಡಿಸ್ಕವರಿ ಚಾನಲ್ ಅಲ್ಲಿ ಇಲ್ಲಿ ಬೇಕಾದ್ರೆ ನೋಡಿ, ಪ್ರಾಣಿಗಳು ಅವು ಮರಿಗಳಿಗೆ ಹೊಡಿತವೆ. ಯಾವ ಟೈಮಲ್ಲಿ ಹೊಡಿಬೇಕು, ಆ ಟೈಮಲ್ಲಿ ಶಿಕ್ಷೆ ಕೊಡ್ತವೆ. ಆಯ್ತು ನೀನ್ ಮುದ್ದು ಮಾಡಿದ್ದು ನಡಿ ಇದು ಮೇಲೆ ಅಂತ. ಸೊ ಇಲ್ಲಿ ಏನಾಗಿದೆ ನಮ್ಗೆ, ಯೋಗಕ್ಷೇಮ ಆಸಕ್ತಿ ಅಂದ್ರೆ ತಮ್ಮ ಯೋಗಕ್ಷೇಮದ ಮೇಲೆ ಆಸಕ್ತಿ ಎಲ್ಲಾರ್ಗು. ನಾನು ಯಾರಿಗೂ ಪರಮಾತ್ಮನಲ್ಲಿ ಆಸಕ್ತಿ ಇಲ್ಲ. ಆದ್ರೆ ಉಲ್ಟ ಏನೋ, ಓಕೆ ನಿಮ್ಮೇಲೆ ಆಸಕ್ತಿ ಇದೆ, ಪರಮಾತ್ಮನ ಮೇಲೆ ಆಸಕ್ತಿ ಇದೆಯಾ? ನಿಮ್ಮೇಲೆ ಆಸಕ್ತಿ ಇತ್ತು ಪರವಾಗಿಲ್ಲ, ಪರಮಾತ್ಮನ ಮೇಲೆ ಇದೆ ಅಂತಂದ್ರೆ ಪರಮಾತ್ಮ ಏನ್ ಮಾಡ್ತಿದ್ದ, ನಿಮ್ಮಲ್ಲಿರುವಂತ ಆಸಕ್ತಿನ ಬಿಡಿಸುವ. ಇಲ್ಲೇನಾಗಿದೆ ಉಲ್ಟ, ಆಸಕ್ತಿ ನಮ್ಮ ಮೇಲೆ ಫಸ್ಟ್ ಆಫ್ ಆಲ್, ಜೊತೆಗೆ ಪರಮಾತ್ಮನ ಮೇಲೂ ಇಲ್ಲ. ಇರ್ಬೇಕಿತ್ತು ನಮ್ಮ ಮೇಲೆ ಆಸಕ್ತಿ ಕಡಿಮೆ ಇರ್ಬೇಕಿತ್ತು, ಪರಮಾತ್ಮನ ಆಸಕ್ತಿ ಜಾಸ್ತಿ ಇರ್ಬೇಕಿತ್ತು. ಅದ್ರಲ್ಲಿ ಏನಾಗಿದೆ, ಎರಡೂ ಆಗ್ತಾ ಇಲ್ವಲ್ಲ. ಅದ್ರಲ್ಲಿ ನಮ್ಮ ಮೇಲೆ ಆಸಕ್ತಿ ಬೆಳಿತಾನೆ ಇದೆ. ಇದು ಬೇರೆ ಬೇರೆ ಸ್ವರೂಪ ಪಡ್ಕೋತವೆ. ಚಿಕ್ಕನಿದ್ದಾಗ ಒಂಥರ ಆಸಕ್ತಿ, ವಯಸ್ಸಿಗೆ ಬಂದಾಗ ಒಂಥರ ಆಸಕ್ತಿ, ಮತ್ತೆ ತಿರ್ಗಾ ಮಧ್ಯ ವಯಸ್ಸಿಗೆ ಬಂದಾಗ ಒಂಥರ ಆಸಕ್ತಿ. ಮತ್ತೆ ಅಂದ್ರೆ ಎಲ್ಲದು ಏನು ಟೋಟಲಿ ಇದೆಲ್ಲ ಏನು ನಮ್ಗೋಸ್ಕರನೇ. ಆಟ ಆಡ್ತಾ ಇದ್ದೀವಿ ನಮ್ಗೋಸ್ಕರನೇ, ಹುಡುಗಿ ಬೇಕು ನನಗೋಸ್ಕರನೇ, ದುಡ್ಡು ಬೇಕು ನನಗೋಸ್ಕರನೇ,
ಮಕ್ಕಳು ಮದುವೆ ಮಾಡ್ಬೇಕು, ನನಗೋಸ್ಕರ ಮೊಮ್ಮಕ್ಳು ನೋಡ್ಬೇಕು, ಮೊಮ್ಮಕ್ಳನ್ನ ತಿರುಗಿ ನನ್ನ ಆಸೆ ಪಡ್ಲಿ ಅಂತ ಆಸಕ್ತಿ. ಸೊ ಎಲ್ಲಾದ್ರ ಮೇಲೆ ಟೋಟಲ್ ಇದೇ ತರ ಬೆಳೆದು ಇದ್ರದ್ದು ರಂಬೆ ಕೊಂಬೆಗಳು ತುಂಬಾ ಜಾಸ್ತಿ ಬಂದ್ಬಿಡ್ತವೆ. ಕಡ್ದಾಕಕ್ಕೆ ಆಗೋದಿಲ್ಲ ಅನ್ನೋ ತರ ಆಗ್ಬಿಡುತ್ತೆ. ಆದರೆ ಎಲ್ಲಿಂದ ನಿಮ್ಗೆ ಜ್ಞಾನ ಸಿಗ್ಲಿಲ್ವೋ ಅಲ್ಲಿವರೆಗೂ ಅರ್ಜುನ ನಿಜವಾದ ಕೃಷ್ಣನ ಸಂಕಲ್ಪದಿಂದ ಅರ್ಜುನನು ನಿಜವಾದ ಸೋಯಿತದ ಅಜ್ಞಾನವನ್ನು ಪ್ರದರ್ಶಿಸುತ್ತಿದ್ದಾನೆ. ಇಲ್ಲಿ ಇನ್ನೊಂದು ತಿಳ್ಕೋಬೇಕು, ಅರ್ಜುನ ಇಲ್ಲಿ ಅಜ್ಞಾನ ಬಂತು, ಆಸಕ್ತಿ ಮೇಲೆ ತುಂಬಾ ನೋಡ್ತಾ ಇದ್ದಾನೆ. ಆದ್ರೆ ಕೃಷ್ಣನ್ ಸಂಕಲ್ಪ ಇತ್ತು ಇಲ್ಲಿ ಅರ್ಜುನಿಗೆ. ಕೃಷ್ಣನ್ ಸಂಕಲ್ಪದ ಅರ್ಜುನನು ನಿಜವಾದ ಸೋಯಿತದ ಅಜ್ಞಾನವನ್ನು ಅವನಿಗೆ ಅಜ್ಞಾನ ಇಲ್ಲ ನಿಜ. ಕೃಷ್ಣನ್ ಸಂಕಲ್ಪ ಅವನು ಅಜ್ಞಾನ ಬರ್ಲಿ ಅಂತಿತ್ತು, ಅದಕ್ಕೆ ಪಡ್ತಾ ಇರೋದು. ಭಗವಂತನಿಗೆ ಅರ್ಜುನಿಗೆ ಬರ್ಲಿ ಅಂತ ಕೃಷ್ಣನಿಗೆ ಸಂಕಲ್ಪ ಇತ್ತು, ಅದಕ್ಕೋಸ್ಕರ ಅರ್ಜುನ ಆತರ ಪ್ರದರ್ಶನ ಮಾಡ್ತಾ ಇದ್ದಾನೆ. ಇಲ್ಲ, ನಿಜಕ್ಕೂ ಅರ್ಜುನಿಗೆ ಅಜ್ಞಾನ ಇಲ್ಲ ಇಲ್ಲಿ. ಆದ್ರೆ ಈಗ ನಾವು ಹಂಗೆ ಅನ್ಕೊಳಕ್ಕಾಗತ್ತಾ? ಈಗ ನಾವು ಮೋಹ ಪಡ್ತಾ ಇದೀವಲ್ಲ, ಅಯ್ಯೋ ಭಗವಂತನ ಇಚ್ಛೆಯಿಂದ ನಾನು ಮೋಹ ಪಡ್ತಾ ಇರೋದು. ಇದಕ್ಕೆ ಕಾರಣ ಹೇಳಕ್ಕಾಗತ್ತಾ ನೀವು? ಈ ತರ ಭಗವಂತನ ಇಚ್ಛೆನೆ ನಾನು ಮೋಹ ಪಡ್ದೆ, ಅಯ್ಯೋ ನನ್ನ ಮಗನ್ ಚೆನ್ನಾಗಿ ಬಳಸಿಲ್ಲ ಅಂತಂದ್ರೆ ಭಗವಂತ ನನ್ಗೆ ಇದ್ ಮಾಡ್ಬಿಡ್ತಾನೆ ಏನೋ. ಭಗವಂತನ ಸಂಕಲ್ಪ ಇದು, ನನ್ನ ಮಗ ತುಂಬಾ ಮುಂದೆ ದೊಡ್ಡ ಪಂಡಿತ ಆಗ್ತಾನೆ, ದೊಡ್ಡ ಇದಾಗ್ತಾನೆ, ನಾನು ಈಗ ಅದಕ್ಕೆ ಮೋಹ ಪಟ್ಟು ಅವನನ್ನ ಚೆನ್ನಾಗಿ ಬೆಳೆಸ್ಬೇಕು. ಭಗವಂತನ ಸಂಕಲ್ಪನ ಇದು? ಆ ಸಂಕಲ್ಪದ ವಿಷಯನೇ ಬೇರೆ. ಭಗವಂತನ ಸಂಕಲ್ಪ ಇದ್ರೆ ನಾವು ಅದೇ ತರ ಇರ್ತೀವಿ. ಇತ್ತು, ನಾವು ದೊಡ್ಡ ಆಚಾರ್ಯರ ಬಗ್ಗೆ ಹೇಳಿದಾಗ ಸಂಕಲ್ಪ ಇತ್ತು ಅಂತಾನೆ ನಾವು ಹೇಳ್ಬೋದು. ಬೇಕಾರೆ ಅವ್ರು ಹಂಗೆ ಬೆಳೀತಿರ್ತಾರೆ, ಅವ್ರ ಸಂಕಲ್ಪ ಶಕ್ತಿಯಿಂದನೇ ಅವ್ರು ಆತರ ಆಗ್ತಾ ಇರ್ತಾರೆ. ನೋಡ್ಬೋದು ನಾವು ಈ ರಾಮಾಂಜರ್ ಸರ್ ಸ್ಟೋರಿ ನೋಡ್ಬೋದು, ಮತ್ತೆ ಇವ್ರು ಮಧ್ವಾಚಾರ್ಯ ಸ್ಟೋರಿ ನೋಡ್ಬೋದು ನಾವು. ಭಗವಂತನ ಸಂಕಲ್ಪ ಹಂಗೆ ಇತ್ತೇನೋ ಅನ್ನೋ ತರನೇ ಅಲ್ಲಿ ಆಗೋದು ಅವ್ರಿಗೆ. ಕೆಲವೊಂದ್ಸರಿ ಅವ್ರಿಗೆ ಹಿತ ಘಟನೆನೂ ಆಗುತ್ತೆ, ಕೆಲವೊಂದ್ಸರಿ ಅವ್ರಿಗೆ ಒಳ್ಳೆ ಘಟನೆನೂ ಆಗುತ್ತೆ. ಎರಡೂ ಘಟನೆಯಲ್ಲಿ ಭಗವಂತನ ಇಚ್ಛೆನೆ ಅಂತಾನೆ ಗೊತ್ತಾಗ್ಬಿಡುತ್ತೆ ಅದ್ ನೋಡ್ತಾ ಇದ್ದಾಗ ಕೇಳ್ತಾ ಇದ್ದಾಗ. ಬಟ್ ನಮ್ಗೆ ಯಾವ ಸೀಮೆ ಇದಿದೆ? ಸಂಕಲ್ಪ ನಿಜವಾಗ ಪ್ರದರ್ಶನ ಆಗ್ತದೆ. ಯಾರದೇ ಹಿತವಾದರೂ ಇರುವುದು ವಿಷ್ಣುವಿನಲ್ಲಿ ಅಥವಾ ಕೃಷ್ಣನಲ್ಲಿ. ನಮ್ ಹಿತ ಇರೋದು ಯಾರಲ್ಲಿ? ವಿಷ್ಣುನಲ್ಲಿ. ನಾವು ಹಿತ ಬಯಸ್ಬೇಕಾಗಿರೋದು ಕೃಷ್ಣನಲ್ಲಿ. ನಮ್ಮಲ್ಲಿ ನಾವು ಬಯಸ್ಕೊಬಾರ್ದು. ಭಗವಂತನಿಗೆ ಹಿತ ಬಯಸಿ ಭಗವಂತನಿಗೆ ಸೇವೆ ಮಾಡಿ ನಾವು ಅದರಿಂದ ಜೀವನ ಮಾಡಕ್ಕೆ ಅದು ಹಿತ ಅಂತ ಹೇಳ್ತಾ ಇರೋದು. ನಮ್ಮ ಹಿತ ಎಲ್ಲಿ? ಭಗವಂತನಿಗೆ ಸೇವೆ ಮಾಡೋದ್ರಿಂದ ನಾನು ಆನಂದ ಪಡ್ತೀನಿ ಅನ್ನೋದ್ರ ಮೇಲೆ ಇರೋದು ನನ್ನ ಹಿತ. ಸ್ವತಃ ನಾನೇ ಪಟ್ಟು ನಾನೇ ಮಾಡ್ಕೊಂಡು ಹಿತ ಬಯಸ್ತಾ ಇದ್ದೀನಿ ಅಂತಲ್ಲ ಇದು. ಅದು ಅರ್ಥ ಅದು. ಬದ್ಧಾತ್ಮನು ಇದನ್ನು ಮರೆಯುತ್ತಿದ್ದಾನೆ. ಸೊ ನಾನು ಹಿತ ಇರೋದೆಲ್ಲಿ ಅಂತ ನಾವು ಮರ್ತು ಹೋಗಿದ್ದೀವಿ. ನಾನು ಹಿತ ಇರೋದಲ್ಲಿ ನನ್ನ ಈ ಬಂಧು ಬಳಗದ ಮೇಲೆ, ನನ್ನ ಇದ್ರ ಮೇಲೆ ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ. ಅರ್ಜುನ ಮಾಡ್ತಾ ಇದ್ದಾನಲ್ಲ, ಕೃಷ್ಣ ಪಕ್ಕದಲ್ಲೇ ಇದ್ದಾನೆ. ಕೃಷ್ಣ ಯಾವ್ದು ಹೇಳು ಅಂತ ಹೇಳ್ತಾನೆ ಇಲ್ಲ, ಅವನು ಕೇಳ್ತಾನೆ ಇಲ್ಲ. ನನ್ನ ಹಿತ ಇರೋದಲ್ಲಿ ಈ ಬಂಧುಗಳ ಮೇಲೆ ಅಂತ ತಿಳ್ಕೊಬಿಟ್ಟಿದ್ದಾನೆ. ಇವರೆಲ್ಲ ಇದ್ರೆ ನಾನು ಸುಖ ಪಡ್ತೀನಿ, ಮುಂದಿನ ಕಾರಣ ಅದೇ ಹೇಳ್ತಾನೆ. ಇವರೆಲ್ಲ ಇದ್ರೆ ನನ್ಗೆ ಬದುಕಕ್ಕಾಗೋದು, ಇವರಿಂದನೇ ನನಗೆ ಇದೆಲ್ಲ ಬೆಳೆಯೋದು, ಇವರೇ ನನ್ಗೆ ಆಶ್ರಯ, ಇವರಿದ್ರೆ ನಾನು ಸಂತೋಷವಾಗಿ ಇರೋಕ್ಕಾಗೋದು. ಇದನ್ನ ಈತ ಬಯಸ್ತಾ ಇದ್ದಾನೆ. ಅದೇ ಪಕ್ಕದಲ್ಲಿ ಕೃಷ್ಣನ್ ಬಗ್ಗೆ ಮರಿತಾ ಇದ್ದಾನೆ. ಆದ್ದರಿಂದ ಪ್ರಾಪಂಚಿಕ ಯಾತನೆಯನ್ನು ಅನುಭವಿಸುತ್ತಾನೆ. ಇದರಿಂದ ಏನಾಗ್ತಾ ಇದೆ? ಈತದಿಂದ ಪ್ರಾಪಂಚಿಕದಲ್ಲಿ ಯಾತನೆ ಅನುಭವಿಸ್ತಾನೆ. ಯಾವಾಗ? ಬಂಧು ಬಳಗದ ಮೇಲೆ ಈತ ಬಯಸಿದ್ರೆ. ಯುದ್ಧದಲ್ಲಿ ತನಗೆ ವಿಜಯವಾದರೆ ಅದು ತನ್ನ ದುಃಖಕ್ಕೆ ಮಾತ್ರ ಕಾರಣವಾಗುತ್ತದೆ ಎಂದು ಅರ್ಜುನನು ಭಾವಿಸಿದ. ಅಕಸ್ಮಾತ್ ಅವನು ಯುದ್ಧದಲ್ಲಿ ಜಯ ಆದ್ರೂ ಕೂಡ ನನಗೆ ಅದು ದುಃಖನೇ ಕೊಡುತ್ತೆ ಅಂತ. ಹೆಂಗ್ ದುಃಖ ಕೊಡುತ್ತೆ? ತೀರೋಯ್ತಾರೆ. ಅದಕ್ಕೆ ರಾಜ್ಯ ಸಿಗುತ್ತಲ್ಲ ಇವನ್ಗೆ. ನಮ್ಗೆ ಅಕಸ್ಮಾತ್ ರಾಜ್ಯ ಸಿಕ್ಕಿದ್ರೆ ಯಾರ ಜೊತೆ ಅನ್ಭವಿಸ್ತೀನಿ ನಾನು? ಇವ್ರು ಇರಲ್ವಲ್ಲ, ಅದು ದುಃಖನೇ ತಾನೆ ಅವನ್ಗೆ. ಆಕ್ಚುಲಿ ಯಾರು ಇರಲ್ಲ, ನಾನು ಒಬ್ನೇ ಇರ್ತೀನಿ, ಅನ್ಭವಿಸಕ್ ಆಗಲ್ಲ ಅಂತ ಅವನು. ರಾಜ್ಯ ಸಿಕ್ಬಿಡ್ತು ಆದ್ರೆ ನಾನು ಅದನ್ನ ಇದ್ ಮಾಡಕ್ಕೆ ಬೇಕಲ್ಲ ಜನಗಳು. ಅಲ್ಲಿ ಯಾರು ಇರಲ್ಲಪ್ಪ, ಇಡೀ ನಿಮ್ ಈ ಊರೇ ಯಾರು ಇಲ್ಲ, ನೀನ್ ಒಬ್ಬಂದೆ ಏನ್ ಅನ್ಭವಿಸ್ತೀರಾ? ಚಾಕ್ಲೇಟ್ ಮಾರೋನು ಇರಲ್ಲ, ಬಿಸ್ಕೆಟ್ ತಂದ್ಕೊಡೋನು ಇರಲ್ಲ, ಇರೋವೆಲ್ಲ ಅಂಗಡಿ ಎಲ್ಲ ಖಾಲಿ ಆಗೋಯ್ತು. ಎಲ್ಲ ಅಂಗಡಿಲಿ ಯಾರು ಇಲ್ಲ, ಅಂಗಡಿಲಿ ಇರೋವೆಲ್ಲ ಖಾಲಿ ಆಗೋಯ್ತು. ಎಷ್ಟು ದಿನ ಅಂತ ಇದ್ ಮಾಡ್ತೀರಪ್ಪ? ಯಾರು ತಂದ್ಕೊಡೋರು ಇರಲ್ಲ, ಹೆಂಗ್ ಅನ್ಭವಿಸ್ತೀರಾ? ಸೊ ಇದು ನಮ್ದು ನಾನ್ ಬಯಸ್ತಾ ಇದ್ದೀನಿ ಇದ್ರ ಮೇಲೆ. ಸೊ ಅದಕ್ಕೆ ಇವೆಲ್ಲ ಖಾಲಿ ಆಗ್ಬಿಟ್ರೆ ಏನ್ ಮಾಡೋದು? ನಮ್ಮರೆಲ್ಲ ಸತ್ತೋಗ್ಬಿಟ್ರೆ ಏನ್ ಮಾಡ್ಲಿ? ನನ್ಗೆ ಯಾರು ಅನ್ಭವಿಸಕ್ಕೆ ಯಾರು ಜೊತೆಲಿ ಇರಲ್ಲ. ಅದಕ್ಕೆ ಇದನ್ನ ಅನ್ಭವಿಸಿದ್ವಿ. ಆದ್ರೆ ಇದೆಲ್ಲನು ಭಗವಂತ ಸಪ್ಲೈ ಮಾಡ್ತಾನೆ ಅಂತ ನನ್ಗೆ
ಅನ್ಕೊಂಡೆ, ಗೊತ್ತೇ ಇಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಭಗವಂತ ನನ್ನ ಕಾಯೋನು ಅನ್ನೋದನ್ನ ನಾನು ಮರ್ತೋಗಿರೋದ್ರಿಂದನೇ ಇದೆಲ್ಲ ಪ್ರಾಬ್ಲಮ್ ಆಗಿರೋದು. ಅದಕ್ಕೆ ಪ್ರಭುಪಾದಿಂದ ಕಡೆ ಏನು ಮರಿತಾ ಇದ್ದಾನೆ. ಅದಕ್ಕೆ ಹೇಳ್ತೇನೆ, ನಾನು ಮರ್ತೋಗಿದ್ದೀನಿ. ಏನ್ನ ಭಗವಂತ ಕಾಪಾಡ್ತಾನೆ ಅನ್ನೋದು ಮರ್ತುಬಿಟ್ಟಿದ್ದೀನಿ. ನಾನು ಕಾಪಾಡ್ತಾ ಇರೋ ಯಾರೋ ನನ್ನ ಬಂಧು ಬಳಗ, ನನಗೆ ಈ ಊರು ಅಂತ ಅನ್ಕೊಬಿಟ್ಟಿದ್ದೀನಿ. ಸೊ ಅದಕ್ಕೆ ನಾನು ಏನಾಗ್ತಾ ಇದ್ದೀನಿ, ದುಃಖ ಪಡ್ತಾ ಇದ್ದೀನಿ. ಯಾಕೆ ದುಃಖ ಪಡ್ತಾ ಇದ್ದೀನಿ? ಬಂಧು ಬಳಗ ನೋಡ್ತಾ ಇಲ್ವಾ? ದುಃಖ ಯಾಕೆ ಪಡ್ತಾ ಇದ್ದೀನಿ? ಬಂಧು ಬಳಗ ನೋಡ್ತಾ ಇಲ್ವಾ ನಮ್ಮನ್ನ? ಮತ್ತೆ ಯಾಕೆ ದುಃಖ ಪಡ್ತಾ ಇದ್ದೀನಿ? ಅವ್ರ ಜೊತೆ ಸಂತೋಷ ಪಡ್ತಾ ಇಲ್ವಾ? ತಿಂಡಿ ಎಲ್ಲ ಚೆನ್ನಾಗಿ ಸಿಗ್ತಾ ಇದೆ, ಬೇಕ್ರಿ ತಿಂಡಿ ಎಲ್ಲ ಚೆನ್ನಾಗಿ ಸಿಗ್ತಾ ಇದೆ, ಇನ್ಯಾಕೆ ದುಃಖ? ಆನ್ಸರು ಏನಕ್ಕೆ ದುಃಖ? ನಾವೊಂದಿನ ಅಲ್ಲ, ಭಗವಂತ ನಾವು ಮರ್ತ್ಬಿಟ್ಟಿವಲ್ಲ, ಅದಕ್ಕೆ ಅದೇ ಭಗವಂತ ಬೇಡ ನನಗೆ, ನನ್ನ ಬಂಧು ಬಳಗ ನಾನು ಎಲ್ಲ ನೋಡ್ಕೊತಾರಲ್ಲ, ಚೆನ್ನಾಗಿ ನೋಡ್ಕೊತಾರಲ್ಲ, ಎಲ್ಲ ಮಾಡ್ತಾರಲ್ಲ, ಇನ್ಯಾಕೆ ದುಃಖ ಪಡ್ತಾ ಇದ್ದೀನಿ? ದುಃಖ ಯಾಕೆ ಆಗುತ್ತೆ ನನಗೆ? ಯಾಕೆ ಆಗ್ಬೇಕು? ಸನಿಗೈತೀನಲ್ಲ. ಅವರಿಂದ ಏನಾರ ಒಂದು ತೊಂದರೆ ಆದಾಗ ನಮಗೂ ದುಃಖ ಆಗುತ್ತೆ. ಇವ್ರೆಲ್ಲ ಕೊಡಿಸ್ತಾ ಇರೋದು, ಇವ್ರ ಆನಂದ ಎಷ್ಟು ದಿನ ಅಂತ ಕೊಡ್ತಾರೆ? ಯಾವಾಗ ಕೊಡ್ತಾರ? ಹೆಂಡತಿ ಎಷ್ಟು ದಿನ ಆನಂದ ಕೊಡ್ತಾಳಪ್ಪ? ಯೌವನ ಇರೋರು. ನನ್ನ ತಂದೆ ಎಷ್ಟು ದಿನ ತಿಂಡಿ ಕೊಡ್ತಾನಪ್ಪ? ಕಾಸಿರೋವರೆಗೂ. ಇವರೆಲ್ಲ ನಮ್ಮ ಜೊತೆ ಎಷ್ಟು ದಿನ ಇರ್ತಾರಪ್ಪ? ಮುಗ್ದೋಗೋವರೆಗೂ. ಅವರೇ ತಾತ್ಕಾಲಿಕ, ನಾನು ತಾತ್ಕಾಲಿಕವಾಗಿರ್ತೀನಿ. ಎಷ್ಟು ದಿನ ಅಂತ ಅನುಭವಿಸ್ತೀನಿ ಇದೆಯಾ ಈ ಆನಂದನ? ಈ ಆನಂದದಿಂದ ಅನುಭವಿಸ್ತಾ ಇರೋಂಥ ಸುಖನೂ ಕೂಡ ಯಾವ ತರ ಇದೆ? ಬರ್ತಾ ಇದಾವೆ ಕಾಯಿಲೆಗಳು. ಬೇಕ್ರಿ ತಿಂಡಿ ತಿಂದ್ರೆ ಅದ್ ಮಾಡಿದ್ರೆ ಕಾಯಿಲೆಗಳು ಅನುಭವಿಸ್ತೀನಿ. ಇದೇ ತಾನೇ ಆಗ್ತಾ ಇರೋದು. ಯಾಕೆ ಆನಂದ ಸಿಗ್ತಾ ಇಲ್ಲ ಅಂತಂದ್ರೆ, ಇವು ಅಶಾಶ್ವತ ಮತ್ತೆ ಟೆಂಪ್ರರಿ, ಮತ್ತೆ ಇವು ಇದರಿಂದ ಬರ್ತಾರಂತ ಪರಿಣಾಮ ಎಲ್ಲ ವಿರುದ್ಧವಾಗಿದೆ. ಅದಕ್ಕೆ ಆನಂದ ಬರ್ತಾ ಇಲ್ಲ. ತಕ್ಷಣಕ್ಕೆ ನಾವು ಸ್ವಲ್ಪ ಆನಂದ ಸಿಗ್ತಾ ಇದೆ ಅಷ್ಟೇ, ಆದ್ರೆ ಶಾಶ್ವತ ಅಲ್ಲ ಇದು ನಮ್ಮ ಆನಂದಕ್ಕೆ ವಿರುದ್ಧವಾಗಿರುವಂಥದ್ದು. ಅದಕ್ಕೆ ನನಗೆ ಇದರಿಂದ ಆನಂದ ಇಲ್ಲ. ತಕ್ಷಣಕ್ಕೇನೋ ಸ್ವಲ್ಪ ಇದು ಮಾಡಕ್ಕೇನೋ ಒಂಚೂರು ಆನಂದ, ಏನೋ ಒಂಚೂರು ಇದಿರ್ಬೋದು, ಆದ್ರೆ ಅದು ಪರಿಣಾಮ ಏನಾಗ್ತಾ ಇದೆ, ತುಂಬಾ ಕೆಟ್ಟದಾಗಿರುತ್ತೆ. ಅದಕ್ಕೆ ಅದು ನನಗೆ ಆನಂದ ಕೊಡ್ತಾ ಇಲ್ಲ. ಆದ್ರೆ ಭಗವಂತನ ಜೊತೆ ಪಡೋಂಥ ಆನಂದ ಏನಿದೆ, ಶಾಶ್ವತ ಮತ್ತೆ ಪರಿಣಾಮ ತುಂಬಾ ಒಳ್ಳೇದಿರುತ್ತೆ. ಅದಕ್ಕೆ ಅದು ಬೇಕು ಅಂತ ಹೇಳೋದು. ಅಂದ್ರೆ ಭೌತಿಕದಲ್ಲೇನು ನಾವು ಹೇಳೋಷ್ಟು ಮಟ್ಟಿಗೆ, ನೀವು ಹೇಳೋ ಮಟ್ಟಿಗೆ ಅಷ್ಟೊಂದು ತೊಂದರೆ ಇಲ್ಲ ಬಿಡ್ರಿ. ಯಾರಿಗೆ ಅನುಕೂಲ ಇರೋರು ಇದು ಹೇಳ್ತಾರೆ, ಅನುಕೂಲ ಇಲ್ಲದವ್ರು ಹೇಳಿ ನೋಡೋಣ ಈ ಮಾತನ್ನ. ಅವನ ಪರಿಸ್ಥಿತಿ ಸದ್ಯಕ್ಕೆ ಚೆನ್ನಾಗಿದೆ, ಯಾಕೋ ಗ್ರಹಗತಿ ಚೆನ್ನಾಗಿ ನಡೀತಾ ಇದಾವೆ. ಒಂಚೂರು ಗ್ರಹಗತಿ ಆ ಕಡೆ ಈ ಕಡೆ ಆದ್ಮೇಲೆ ಗೊತ್ತಾಗುತ್ತೆ ಅವನಿಗೆ, ಓಹೋ ಇದು ಯಾಕೆ ಕೊಡ್ತು ಅಂತ. ಈಗೇನೋ ಮಂಡಿ ನೋಯ್ತಾ ಇಲ್ಲ, ಸರಿಯಾಗಿದೆ. ಒಂಚೂರು ಮಂಡಿ ನೋವಕ್ಕೆ ಶುರು ಆಗ್ಲಿ ನಿಮ್ಗೆ, ಆವಾಗ ಗೊತ್ತಾಗುತ್ತೆ ಏನಂತ ತಪ್ಪು ಮಾಡಿದೆ ಅಂತ. ನೋಡಿ, ಪ್ರಾಕ್ಟಿಕಲ್ ಆಗಿ ಇಳಿಬೇಕು ಯಾವತ್ತು. ನಾವು ಏನಾರ ಇದು ಮಾಡ್ಬೇಕಂದ್ರೆ ನಿಮ್ಮ ವಿಷಯನ ನೀವೇ ಪ್ರಾಕ್ಟಿಕಲ್ ಆಗಿ ಇಳಿಸ್ಕೊಂಬಿಡಿ, ಆವಾಗ ಗೊತ್ತಾಗುತ್ತೆ. ಯೋಚನೆ ಮಾಡಿ ಈ ತರ ಆಗುತ್ತೆ, ನನಗೆ ಆ ಪರಿಸ್ಥಿತಿ ಹೋಗಲ್ಲ ಅಂತ ಯಾವತ್ತು ಅನ್ಕೊಂಬಿಡಿ. ಇದನ್ನ ಯಾವತ್ತು ಅನ್ಕೊಂಬಿಡಿ. ಅವ್ರು ಬಂದಂತ ಪರಿಸ್ಥಿತಿ ನನಗೆ ಬರಲ್ಲ ಅಂತ. ಗ್ಯಾರಂಟಿ ಬಂದೇ ಬರುತ್ತೆ ಅಂತ ಹಾಕೊಳ್ಳಿ. ಬಂದೇ ಬರುತ್ತೆ, ಅದಕ್ಕಿಂತ ಜಾಸ್ತಿ ಬರುತ್ತೆ ಹೊರತು ಕಡಿಮೆ ಅಂತೂ ಬರಲ್ಲ. ಅಷ್ಟಂತೂ ಬಂದೇ ಬರುತ್ತೆ. ಏನೋ 1%, 2%, 3-4% ಕಡಿಮೆ ಆಗ್ಬೋದು ಅಷ್ಟೇ ನಿಮ್ಗೆ. ನನಗೆ ಶುಗರು BP ಬರಲ್ಲ ಅಂತ ತಿಳ್ಕೊಬಿಡಿ. ಯಾಕೆಂದ್ರೆ ಅವ್ರು ಫಾಲೋ ಮಾಡಿದ್ದನ್ನೇ ನೀವು ಫಾಲೋ ಮಾಡ್ತಾ ಇದ್ದೀರಾ. ಯಾಕೆ ಬರಲ್ಲ ನಿಮ್ಗೆ ಹೇಳಿ? ನೀವೇನ್ ಸ್ಪೆಷಲ್ಲಾ? ಅದೇ ತರ ಗಾಳಿ ತಾನೆ, ಅದೇ ತರ ಊಟ ತಾನೆ, ಅದೇ ತರ ಹ್ಯಾಬಿಟ್ ತಾನೆ, ಎಲ್ಲ ಅದೇ ಆದ್ಮೇಲೆ ನಿಮ್ಗೆ ಯಾಕೆ ಬರಲ್ಲ? ಬಂದೇ ಬರ್ಬೇಕು, ಇದು ಪ್ರಕೃತಿ ನಿಯಮ. ಏನಾರ ಚೇಂಜ್ ಮಾಡಿದ್ರೆ ಹೇಳಿ, ಬಲಿ ಬರ್ದೇ ಇರಕ್ಕೆ ಹಂಗೆ ಮಾಡಿರ್ತಾನೆ. ಸೊ ಅಂದ್ಮೇಲೆ ಅದೇ ತರ ಬರ್ಬೇಕು ತಾನೆ ನಿಮ್ಗೆ. ಹೆಂಗ್ ಬರಲ್ಲ ಅನ್ಕೊಬಿಡ್ತೀರಾ? ಹೆಂಗೆ ನಾನು ಇದು ಅನ್ಕೊಬಿಡ್ತೀರಾ? ಬೇರೆ ನಾನು ಅನ್ಕೊಬಿಡ್ತೀರಾ? ಆಗೋದಿಲ್ಲ. ಸೊ ಅದರಿಂದ ಆ ವಿಷಯ ನಮ್ಗೆ ಆಗ್ತಾ ಇದೆ ಅಂತಂದ್ರೆ ಅದಾಗೆ ಆಗುತ್ತೆ, ಹಂಗೇನೆ. ನೀವು ಜಾಸ್ತಿ ನಿರೀಕ್ಷೆ ಮಾಡಿದ್ರೆ ಮಾತ್ರ ಆ ಲೆವೆಲ್ಗೆ ಹೋಗ್ತೀರಾ. ನನಗೆ ಇದಕ್ಕಿನ್ನ ತುಂಬಾ ಆಗುತ್ತೆ ಅನ್ಬಿಟ್ಟು ಏನಾರ ಕಂಟ್ರೋಲ್ ಮಾಡಕ್ ಹೋದ್ರೆ ಸ್ವಲ್ಪ ಮಟ್ಟಿಗೆ ಆಗುತ್ತೆ. ನನಗೆ ಅವನ್ ತರ ಆಗುತ್ತೆ ಅಂತ ಹೋದ್ರೆ ಇನ್ನ ಚೆನ್ನಾಗಿ ಆಗುತ್ತೆ, ನಿಮ್ಗೆ ಜಾಸ್ತಿ ಆಗುತ್ತೆ. ನೀವೇನಾರ ತುಂಬಾ ಪ್ರಯತ್ನ ಮಾಡಿದ್ರೆ, 100% ಪ್ರಯತ್ನ ಮಾಡಿದ್ರೆ ನಾರ್ಮಲ್ ಆಗಿ ಆಗಲ್ಲ ನಿಮ್ಗೆ. ಅವನ್ಗೆ ಈ ತರ ಬಂತಪ್ಪ, ಆ ತರ ಅನ್ಬಿಡ್ತು, ಅವ್ನಿಗೆ ಏನ್ ಮಾಡ್ದ ಅದಕ್ಕೆ ವಿರುದ್ಧವಾಗಿ ನಾ ಮಾಡ್ತೀನಿ ಅಂತ ಮಾಡಿ, ಆವಾಗ ನಿಮ್ಗೆ ಸರಿಗುತ್ತೆ. ಇದೆಲ್ಲ ನಮ್ಗೆ ಏನ್ ಅನ್ಸ್ಬಿಡುತ್ತೆ ಗೊತ್ತಾ? ಏನಪ್ಪ ಪ್ರಭು ಹೇಳಿದ್ದೆ ಹೇಳ್ತಾ ಇದಾರೆ, ಇದೆಲ್ಲ ಗೊತ್ತಿರೋ ವಿಷಯ ತಾನೆ, ಇದು ಯಾಕೆ ಹೇಳ್ಬೇಕು? ಭಗವಂತನ ಲೀಲೆ ಹೇಳ್ಬಿಡ್ಲಿ ಸಾಕು. ಭಗವಂತನ ಲೀಲೆ ಕೇಳ್ಕೊಂಡು ಆರಾಮಾಗಿ ಇದ್ಬಿಡ್ತೀವಿ.
ಈ ಭಗವಂತನ ಲೀಲೆ ಕೇಳ್ಬೇಕೆ ನಿಮ್ಗೆ ಬರ್ಬೇಕು ಆಸಕ್ತಿ. ಇದೆಲ್ಲ ಇದ್ರೇನೆ ಭಗವಂತನ ಲೀಲೆ ಕೇಳಕ್ ಆಗೋದು ನಿಮ್ಗೆ. ಭಗವಂತನ ಲೀಲೆ ಕೇಳಕ್ಕೆ ಸುಮ್ಮನೆ ಏನೋ ನಿದ್ದೆ ಮಾಡ್ಕೊಂಡು ಕೇಳ್ಬಿಡೋಣ, ಅದು ಏನ್ ಪ್ರಯೋಜನ ಬಂತು? ಭಗವಂತನ ಲೀಲೆನ ಆಸ್ವಾದನೆ ಮಾಡಕ್ಕೆ ನಿಮ್ಗೆ ಇದೆಲ್ಲ ಗೊತ್ತಿರ್ಬೇಕು. ಸರಿ ಇರಲ್ಲ. ಇದೆಲ್ಲ ಗೊತ್ತಿದ್ರೇನೆ ಭಗವಂತನ ಲೀಲೆನ ನೀವು ಆಸ್ವಾದನೆ ಮಾಡಕ್ಕಾಗೋದು. ಫಸ್ಟ್ ಫಿಲಾಸಫಿ ತಿಳ್ಕೊಬೇಕು. ತತ್ವದ ಮೇಲೆ ನಿಂತ್ಕೋಬೇಕು ನೀವು ಭಕ್ತಿ ಅನ್ನೋದು. ಏನೋ ನಾವು ಅನ್ಕೊಂಡ್ಬಿಟ್ಟಿದ್ವಲ್ಲ ಲೀಲೆ ಮೇಲೆ, ಭಗವಂತನ ಇದ್ರ ಮೇಲೆ. ಯಾಕೆ ಸ್ವಾಮಿ ಇಷ್ಟೆಲ್ಲ ಡೀಟೇಲ್ ಆಗ್ಬೇಕು? ಭಗವಂತ ಏನ್ ಹೇಳ್ದೆ ಅಂತ ಹೇಳ್ಕೊಂಡು ಹೋಗ್ಬಿಡಿ ಲಾಸ್ಟ್ಗೆ, ಕೊನೆಗೆ ಒಂದಿನ ಮುಗಿಸ್ಬೋದಪ್ಪ. ನಮ್ ತತ್ವ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಇದೆಲ್ಲ ವೇಸ್ಟ್ ಆಗ್ಬಿಡುತ್ತೆ. ಲೀಲೆ ಕೇಳ್ಬೇಕಾ ನಿಮ್ಗೆ? ಆಸ್ವಾದನೆ ಮಾಡ್ಬೇಕಾ? ಹೌದು, ಲೀಲೆನೇ ಕೇಳ್ಬೇಕಾಗಿರೋದು ಕರೆಕ್ಟು. ನೀವ್ ಹೇಳ್ತಾ ಇರೋದು ಕರೆಕ್ಟು. ಕೊನೆಗೆ ನಾವು ಲೀಲೆನೇ ಕೇಳ್ಬೇಕಾಗಿರೋದು ಭಗವಂತನ ಹತ್ರ. ಭಗವಂತನ ಲೀಲೆನೇ ಕೇಳ್ಬಿಟ್ಟೆ ನಾವು ಆನಂದ ಪಡ್ಬೇಕು. ಆದ್ರೆ ಆ ಲೀಲೆ ಕೇಳಿ ನಾವು ಶ್ರವಣ ಮಾಡಿ ಭಗವಂತನ ಧಾಮಕ್ಕೆ ಹೋಗೋದು ಕರೆಕ್ಟು. ತತ್ವ ಏನ್ ಬರಲ್ಲ ಜೊತೆಗೆ. ತತ್ವ ನಿಮ್ಗೆ ಆ ಟೈಮಲ್ಲಿ ಏನು ಅಂತ ಹೆಲ್ಪ್ ಮಾಡಲ್ಲ, ಲೀಲೆನೇ ನಿಮ್ಗೆ ಹೆಲ್ಪ್ ಮಾಡೋದು. ಆದ್ರೆ ಈ ಲೀಲೆನ ನೀವು ಆಸ್ವಾದನೆ ಮಾಡ್ಬೇಕಾದ್ರೆ ಈ ತತ್ವ ಗೊತ್ತಿದ್ರು ಮಾತ್ರ. ನಾನ್ ಯಾರು ಅಂತ ಗೊತ್ತಿಲ್ದ್ರೆ ಹೆಂಗ್ರಿ ಆಸ್ವಾದನೆ ಮಾಡ್ತೀರಿ? ನಿದ್ದೆ ಮಾಡ್ತೀರ ಅಷ್ಟೇ ನೀವು. ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ, ಭಗವಂತ ಯಾರು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಭಗವಂತನ ಲೀಲೆ ಕಟ್ಕೊಂಡು ಏನ್ ಮಾಡ್ತೀವಿ? ಭಗವಂತ ಇಷ್ಟು ದೊಡ್ಡವನು ಅಂತ ಗೊತ್ತಾದ್ರೆ ಅವ್ನ ಲೀಲೆ ಅಷ್ಟೊಂದು ಆಸ್ವಾದನೆ ಮಾಡ್ತೀವಿ. ಅಯ್ಯೋ ಭಗವಂತ ಇಷ್ಟೊಂದು ದೊಡ್ಡವನು ಅಂತ ನಿಮ್ಗೆ ಹೃದಯದಲ್ಲಿ ಆನಂದ ಆಗತ್ತೆ. ಅವ್ನ್ ದೊಡ್ಡತನನೇ ಗೊತ್ತಿಲ್ಲ ಅಂತಂದ್ರೆ ದಡ್ತನ ಆಗ್ಬಿಡುತ್ತೆ ನಮ್ದು. ಅವ್ನ ದೊಡ್ಡತನ, ಅವ್ನು ಯಾವ ತರ ವ್ಯಕ್ತಿ ಅಂತ ನಮ್ಗೆ ಗೊತ್ತಾಗ್ಬೇಕು ಫಸ್ಟ್. ಅದಕ್ಕೋಸ್ಕರ ಈ ತತ್ವ ಬೇಕಾಗಿರೋದು ನಮ್ಗೆ. ನಮ್ ಪೊಸಿಷನ್ ಫಸ್ಟ್, ಆಮೇಲೆ ನೆಕ್ಸ್ಟ್ ಭಗವಂತನ ಪೊಸಿಷನ್. ಭಗವಂತನ ಪೊಸಿಷನ್ಗೆ ನಾವು ಆತರ ಇದ್ ಮಾಡ್ಬೇಕಾದ್ರೆ ಭಗವಂತನ ಪೊಸಿಷನ್ಗೆ ಹೋಗಕ್ಕೆ ನಮ್ಮಲ್ಲಿ ಏನ್ ಇರ್ಬೇಕು ಅಂತ ಆಗುತ್ತೆ. ಸೊ ಇದೊಂದು ತತ್ವ. ಸೊ ಅದು ತತ್ವ ಬೇಜಾರು ನೋಡಿ. ನಾನು ಹೇಳ್ತೀನಲ್ಲ, ತತ್ವಗಳು ತುಂಬಾ ಬೇಜಾರು ಅನ್ಸುತ್ತೆ ವಿಷಯದ ಕೇಳಕ್ ಹೋದಾಗ. ಅದೇ ಬೇಕಾಗಿರೋದು ಅದೇ. ತತ್ವದ ಮೇಲೆ ನಿಂತ್ಕೊಳ್ಳಿ ನೀವು, ನಿಮ್ನ ಯಾರು ಶೇಕ್ ಮಾಡಕ್ಕಾಗಲ್ಲ. ನಿಮ್ನ ಕೃಷ್ಣ ಭಕ್ತಿಲಿ ನಮ್ದು ಶೇಕ್ ಆಗೋದಿಲ್ಲ ತತ್ವ ಗೊತ್ತಿದ್ರೆ. ತತ್ವ ಗೊತ್ತಿಲ್ಲ ಅಂದ್ರೆ ಉಂಟಾಡ್ತಾ ಇರ್ತ. ಮರ, ದೊಡ್ಡ ಮರ ನೋಡ್ತಾ ಇರ್ತೀವಿ, ಏನಾರ ಕೆಳಗಡೆ ಬೇರ್ ಬಿಟ್ಟಿಲ್ಲ ಅಂದ್ರೆ, ಕೆಳಗಡೆ ತುಂಬಾ ಬಂಡೆ ಇತ್ತು ಬೇರ್ ಬಿಟ್ಟಿಲ್ಲ, ಅದು ನೋಡಕ್ ಮಾತ್ರ ದೊಡ್ಡದಿರುತ್ತೆ, ಅದ್ರ ಬೇರೆ ಎಲ್ಲ ಮೇಲೆ ಇರ್ತವೆ. ಯಾಕೆ ದೊಡ್ಡ ಜೋರ್ ಗಾಳಿ ಬಂದಾಗ ಏನಾಗುತ್ತೆ? ಬಿತ್ಕೊಳ್ಳುತ್ತೆ. ಅದೇ ಇನ್ನೊಂದು ಪೊಸಿಷನ್ ಅಲ್ಲಿ ತುಂಬಾ ಆಳಕ್ಕೆ ಹೋಗಿರ್ತವೆ ಬೇರು. ಎಂತ ಗಾಳಿ ಬಂದ್ರು ಆ ಮರಕ್ಕೆ ಏನಾಗಲ್ಲ. ಅದರಿಂದ ನಮ್ದು ಬೇರು ಗಟ್ಟಿಯಾಗಿರ್ಬೇಕಂದ್ರೆ ತತ್ವ, ನಮ್ಮ ಫಿಲಾಸಫಿ, ನಮ್ಮ ಕೃಷ್ಣ ಪ್ರಜ್ಞೆ ತುಂಬಾ ಚೆನ್ನಾಗಿ ಸ್ಟ್ರಾಂಗ್ ಆಗ್ಬೇಕು ಅಂದ್ರೆ ತತ್ವಗಳು ನಿಮ್ಮ ಹತ್ರ ಇರ್ಬೇಕು. ಅಂದ್ರೆ ಕೃಷ್ಣಂದು ನಿಯಮ ನಿಬಂಧನೆ ಏನೇನಿದಾವೋ, ತತ್ವ ಅಂತಂದ್ರೆ ಗೊತ್ತಲ್ಲ ಆ ಫಿಲಾಸಫಿ. ಕೃಷ್ಣಂದು ರೂಲ್ಸ್ ರೆಗ್ಯುಲೇಷನ್, ಇದನ್ನ ಹೆಂಗ್ ತರ ಫಾಲೋ ಮಾಡ್ಬೇಕು, ಇದು ಏನು ವಿಚಾರ ಏನು, ಇದೆಲ್ಲ ತಿಳ್ಕೊಳ್ಳೋದು ತತ್ವ. ಆಯ್ತಾ? ಹರೇ ಕೃಷ್ಣ. ಭಗವದ್ಗೀತಾ ತಾರೂಪಿಕಿ ಸರಿ, ಶ್ರೀಮದ್ ಭಗವದ್ಗೀತಾ ತಾರೂಪಿಕಿ ಜಯ.